ವೀಕ್ಷಕರೇ, ಇವತ್ತಿನ ಈ ಜನಮತ ಕಾರ್ಯಕ್ರಮದಲ್ಲಿ ಹಾವೇರಿ ಗದಗ ಲೋಕಸಭೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಜನಮತ ಅಂದರೆ ನಿಮ್ಮ ಮತ ಯಾರಿಗೆ ಅಥವಾ ಯಾರಿಗೆ ಅಭ್ಯರ್ಥಿ ಯಾರು ಗೆಲ್ಲಬೇಕು, ಯಾರು ಗೆದ್ದು ಸಂಸದರಾಗಬೇಕು, ಹಾವೇರಿಯ ಸಂಸದರಾಗಬೇಕು. ಒಂದು ಕಡೆ ಆನಂದ ಸ್ವಾಮಿನಾಥ್, ಮತ್ತೊಂದು ಕಡೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಸಾಕಷ್ಟು ಪೈಪೋಟಿ ಇದೆ. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅವರು ನಿಂತ ನಂತರದಲ್ಲಂತೂ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ತಮ್ಮದೇ ಸ್ವಕ್ಷೇತ್ರದಲ್ಲಿ ನಿಂತಿದ್ದಾರೆ, ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಬಸವರಾಜ ಬೊಮ್ಮಾಯಿ ಲೋಕಸಭೆಗೆ ನಿಂತಿದ್ದಾರೆ. ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣದತ್ತ ಮುಖ ಮಾಡ್ತಾ ಇದ್ದಾರೆ. ಹಾವೇರಿ ಜನತೆ ಏನ್ ಹೇಳ್ತಾರೆ, ಜಾತಿ ಲೆಕ್ಕಾಚಾರ ಏನ್ ಹೇಳುತ್ತೆ, ಅಭಿವೃದ್ಧಿ ಕೆಲಸಕ್ಕೆ ಯಾವ ನಿಟ್ಟಿನಲ್ಲಿ ಅಲ್ಲಿನ ಜನ ಮನಸೋತಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಬಂಡೆದ್ದಂತಹ ಈಶ್ವರಪ್ಪನವರು ತಮ್ಮ ಮಗನಿಗೆ ಹಾವೇರಿ ಟಿಕೆಟ್ ಅಂತ ಓಡಾಡ್ತಾ ಇದ್ರು. ಆದ್ರೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸೊ ಇದೇನಾದ್ರೂ ಹಾವೇರಿಯಲ್ಲಿ ಎಫೆಕ್ಟ್ ಆಗತ್ತಾ ಅನ್ನುವಂತಹ ಹಲವು ಆಯಾಮಗಳು, ಪ್ರಶ್ನೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಅಂತ ಹೇಳ್ತಾ ಇದೆ ಈ ಹೊತ್ತಿನ ವಿಶೇಷ ಜನಮತ. ಹಾವೇರಿ ಲೋಕಸಭಾ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಯಾಕಂತಂದ್ರೆ ಕದನ ಕಲಿಗಳು ಅಂತ ನೋಡೋದಾದ್ರೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ಇದೆ. ಆನಂದ ಸ್ವಾಮಿ ವರ್ಸಸ್ ಬಸವರಾಜ ಬೊಮ್ಮಾಯಿ. ಯಾರಿಗೆ ವಿಜಯಲಕ್ಷ್ಮಿ ಒಲಿತಾಳೆ? ಈ ಇಬ್ಬರ ಪೈಕಿ ಯಾರಿಗೆ ನಿಮ್ಮ ಮತ, ಯಾವ ಪಕ್ಷದ ಮೇಲಿದೆ ಮತದಾರರ ಒಲವು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಮತ್ತೆ ಬಿಜೆಪಿಗೆ ಜೈ ಅಂತಾರ ಮತದಾರರು? ಬಸವರಾಜ ಬೊಮ್ಮಾಯಿ ಕೈ ಹಿಡಿತಾರ ಜನ? ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ ಸ್ವಾಮಿ ಯಾರಾಗಬೇಕು ಹಾಗಾದ್ರೆ ಹಾವೇರಿ ಗದಗ ಮುಂದಿನ ಸಂಸದರು? ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಹಾವೇರಿ ಗದಗ ಕ್ಷೇತ್ರದ ಹಾಲಿ ಸಂಸದರು ಶಿವಕುಮಾರ್ ಉದಾಸಿ ಅವರು ಕೂಡ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಬಾರಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ದೊಡ್ಡ ಮಟ್ಟದಲ್ಲೇನೆ ಇಲ್ಲಿ ಚರ್ಚೆ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಅಂತ ಅನ್ನೋದಾದ್ರೆ ಒಂದು ಬೇರೆ ಬೇರೆ ಕಾರಣಕ್ಕೂ ಕೂಡ ಇಲ್ಲಿ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವ ನಿಟ್ಟಿನಲ್ಲಿ ಇರುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಒಂದು ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರ ಅಂತಂದ್ರೆ ದಕ್ಷಿಣ ಭಾರತದ ರಾಜ್ಯ. ಯಾಕಂದ್ರೆ ನಮ್ಮ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಹಾವೇರಿ ಮತಕ್ಷೇತ್ರ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋಡಿ, ಈ ಕ್ಷೇತ್ರವನ್ನ 2008ರಲ್ಲಿ ಸಂಸದೀಯ ಕ್ಷೇತ್ರಗಳ ವಿಂಗಡಣೆಯ ಭಾಗವಾಗಿ ರಚಿಸಲಾಗುತ್ತೆ. ಮೊದಲು 2009ರ ಚುನಾವಣೆಗಳನ್ನ ನಡೆಸಿತ್ತು ಮತ್ತು ನಂತರ ಮೊದಲ ಸಂಸತ್ ಸದಸ್ಯರು ಭಾರತೀಯ ಜನತಾ ಪಕ್ಷದಿಂದಾನೇ ಶಿವಕುಮಾರ್ ಚನ್ನಬಸಪ್ಪ ಉದಾಸಿ ಅವರು. 2019ರ ಚುನಾವಣೆಯ ಪ್ರಕಾರ ಕೂಡ ಇವರೇನೇ ಸಂಸದರಾಗಿದ್ದಾರೆ. ಸೊ ಹಾಗಾಗಿ ಈ ಬಿಜೆಪಿಯ ಕ್ಷೇತ್ರವನ್ನೇ ಯಾರು ಗೆದ್ದು ಬೀಗ್ತಾರೆ ಈ ಬಾರಿ ಅನ್ನೋ ಪ್ರಶ್ನೆಗಳು ಇಲ್ಲಿ ಎದುರಾಗ್ತಾ ಇದೆ. ಸೊ ಹಾಗಾಗಿ ಬಹಳ ಕದನ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಈಗಾಗಲೇ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಮಾತನಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಮೊದಲನೇದಾಗಿ ಸುಶೀಲಾ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ ಅವರೇ. ನಮಸ್ಕಾರ. ಸುಶೀಲಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಶಿರ್ಸಿ. ಓಕೆ, ಹಾವೇರಿ ಬಗ್ಗೆ ಮಾತಾಡ್ತಾ ಇದೀವಿ ಮೇಡಮ್. ಇವತ್ತು ಯಾರು ಗೆಲ್ತಾರೆ ಅನ್ಸುತ್ತೆ ನಿಮಗೆ? ನಾವು ಗುರುಗಳ ಹತ್ರ ಮಾತಾಡ್ಬೇಕು ಹೇಳಿ ನಂಬರಿಗೆ ಕಾಲ್ ಮಾಡಿದ್ದಾಗಿ. ಓಕೆ ಇರ್ಲಿ ಮೇಡಮ್, ದಟ್ಸ್ ಓಕೆ. ಬಟ್ ಎಲೆಕ್ಷನ್ ವೋಟ್ ಹಾಕ್ತಾ ಇದ್ದೀರಾ? ಸದ್ಯ ಕಾಂಗ್ರೆಸ್ ಒಳ್ಳೇದ್ ಮಾಡ್ತಾ ಉಂಟಲ್ಲ ನಮ್ಗೆ ಹೆಣ್ಮಕ್ಳಿಗೆಲ್ಲ. ಒಟ್ನಲ್ಲಿ ನೀವು ಕಾಂಗ್ರೆಸ್ಗೆನಾ ಈ ಬಾರಿ ನಿಮ್ಮ ಮತ? ಅಲ್ಲ, ನಾವು ಪೂರ್ವದಿಂದನೂ ಅದೇ. ಆದ್ರೂ ವ್ಯಕ್ತಿ ನೋಡಿ, ಈಗ ಸದ್ಯ ನಮ್ಗೆ ಮುಖ್ಯಮಂತ್ರಿಗಳೆಲ್ಲ ಬಹಳ ಒಳ್ಳೇದ್ ಮಾಡಿದ್ದಾರೆ. ಬಹಳಷ್ಟು ಜನ ಎಲ್ಲ ದೇವಾಲಯ ಎಲ್ಲ ನೋಡಿದ್ರು. ಓಕೆ ಒಟ್ನಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು. ರೇವಣ್ಣ ಅಂತ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರೇವಣ್ಣ ಅವರೇ. ರೇವಣ್ಣ ಅವರೇ, ಯಾರಿಗೆ ನಿಮ್ಮ ಮತ, ಯಾರಿಗೆ ಜಯಕಾರ ಹಾಕ್ತೀರಿ, ಯಾರಾಗಬೇಕು ನಿಮ್ಮ ಸಂಸದರು ಅಂತ ಹೇಳ್ತೀರಿ? ಮೇಡಮ್ ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಮೇಡಮ್, ಇವಾಗ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಕೊಡ್ತಾ ಇದಾರೆ, ಉಚಿತ ಕರೆಂಟ್. ಅದರಿಂದ ಅವ್ರಿಗೆ ಮಾಡ್ಬೇಕು ಮೇಡಮ್. ಓಕೆ, ಆನಂದ್ ಸ್ವಾಮಿ ಅವರಿಗೆ ನಿಮ್ಮ ಸಂಸದರಾಗಬೇಕು ಅಂತ ಹೇಳ್ತೀರಿ? ಹೌದು ಮೇಡಮ್. ಬಿಜೆಪಿ ಪ್ರಾಬಲ್ಯ ಇದೆಯಲ್ಲ ಸರ್ ಹಾವೇರಿಯಲ್ಲಿ. ಸೊ ಇದು ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ ಬರುತ್ತೆ ಅನ್ಸುತ್ತಾ ನಿಮ್ಗೆ? ಹೌದು ಮೇಡಮ್, ಕಾಂಗ್ರೆಸ್ ಗ್ಯಾರಂಟಿ. ಓಕೆ ಧನ್ಯವಾದ.
ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ರೇವಣ್ಣ ಅವರೇ. ನೋಡಿ, ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಒಂದು ಮಟ್ಟಕ್ಕೆ ಜನರ ಮೇಲೆ ಎಫೆಕ್ಟ್ ಆಗಿದೆ ಅನ್ನೋದು ಈ ಮೂಲಕ ಒಂದಷ್ಟು ಗೊತ್ತಾಗ್ತಾ ಇದೆ. ಬಟ್ ಆದರೆ ಮೋದಿ ಗೆಲ್ಲಬೇಕು ಅನ್ನೋ ಕಾರಣದಿಂದ, ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳೇ ಸ್ಪರ್ಧೆ ಮಾಡಿರೋದ್ರಿಂದಲೂ ಕೂಡ ಒಂದು ಟಫ್ ಫೈಟ್, ಪೈಪೋಟಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಹಾವೇರಿ ಗದಗ ಚುನಾವಣೆಯ ರಣಕಣ, ಲೋಕಸಭೆಯ ಚುನಾವಣೆಯ ರಣಕಣ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಕೂಡ ಈಗಾಗಲೇ ಪ್ರಚಾರವನ್ನು ಆರಂಭಿಸ್ತಾರೆ ಅಂತ ಹೇಳಲಾಗುತ್ತೆ. ಯಾಕಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ನಿಂತಾಗಲೂ ದೊಡ್ಡ ಮಟ್ಟದಲ್ಲಿ ಗರ್ಜನೆ ಮಾಡಿದರು. ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಬೆನ್ನಿಗೆ ನಿಂತು ಕ್ಯಾಂಪೇನ್ ಮಾಡಿದರು. ಸೊ ಈಗಲೂ ಕೂಡ ಇದೆ, ಮುಂದುವರಿಯುವ ಸಾಧ್ಯತೆ ಇದೆ. ಈಗಾಗಲೇ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾರು ಆಗ್ತಾರೆ ಅನ್ನೋದನ್ನು ನಾವೀಗ ಕಾದು ನೋಡಬೇಕಾಗತ್ತೆ. ಆನಂದ್ ಸ್ವಾಮಿ ವರ್ಸಸ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಈ ಇಬ್ಬರ ನಡುವೆ ನೇರವಾದಂತಹ ಒಂದು ಪೈಪೋಟಿ ಇದೆ. ನೋಡಿ, 2009, 2014, 2019 ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಭಾರತೀಯ ಜನತಾ ಪಕ್ಷದಿಂದ. ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಎಸ್, ಯಾರು ಗೆಲ್ತಾರೆ ಮಲ್ಲಿಕಾರ್ಜುನ್? ನಮ್ಮಲ್ಲಿ ಬಿಜೆಪಿನ ಗೆಲ್ಬೇಕು ಮೇಡಮ್. ಯಾಕಂದ್ರೆ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ, ಹಾಗಾಗಿ ಅವರೇ ಗೆಲ್ಬೇಕು. ಎಲ್ಲ ದೇಶದ ಬಗ್ಗೆ ಅಭಿಮಾನ ಇದೆ. ಮಾಜಿ ಮುಖ್ಯಮಂತ್ರಿಗಳು ಬೇರೆ ನಿಂತಿದ್ದಾರೆ ನಿಮ್ ಕ್ಷೇತ್ರದಲ್ಲಿ. ಹೌದು ಮೇಡಮ್, ಮಾಜಿ ಮುಖ್ಯಮಂತ್ರಿಗಳು ಹೌದು. ಆಮೇಲೆ ಬಿಜೆಪಿ ಬೇಟ್ರೆ ಎಲ್ಲರೂ ಇದು ಮಾಡ್ತೀವಿ, ಇವರೆಲ್ಲ ಬೇರೆ ಕಾಂಗ್ರೆಸ್ ಅಲ್ಲಿ ದುಡ್ಡು ಮಾಡ್ತಾರೆ. ಯಾವ ಕಾರಣಕ್ಕೆ ಈಗ ಅಭ್ಯರ್ಥಿ ನೋಡಿ ಓಟ್ ಹಾಕಲ್ವಾ? ಅಭ್ಯರ್ಥಿನೂ ಒಳ್ಳೆಯರಲ್ಲ ಮೇಡಮ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ಕರ್ನಾಟಕದ ಹಿಂದೆ. ಆಮೇಲೆ ಮೋದಿ ಒಳ್ಳೆ ಆಡಳಿತ ಇದೆ. ಈಗ ಈಶ್ವರಪ್ಪನ ಪುತ್ರ ನಿಲ್ಸ್ಬೇಕು ಅಂತಿತ್ತು, ಅದಾದ್ಮೇಲೆ ಟಿಕೆಟ್ ಸಿಗ್ಲಿಲ್ಲ, ಅದೊಂದಷ್ಟು ಅಸಮಾಧಾನ ವ್ಯಕ್ತವಾಯ್ತು. ಅಲ್ಲೇನಾದ್ರೂ ಮತ ಲೆಕ್ಕಾಚಾರ ಬದಲಾವಣೆ ಆಗುತ್ತೆ ಅನ್ಸುತ್ತಾ ನಿಮಗೆ? ಇಲ್ಲ ಮೇಡಮ್, ಅವರು ಇವ್ರು ಈಶ್ವರಪ್ಪರ ಮಗ ನಿಂತಿದ್ರೆ ಅವ್ರಿಗೆ ಎಲೆಕ್ಟ್ ಆಗ್ತಿದ್ದಿಲ್ಲ, ಇಸ್ಲಾ ಮಾಡ್ತಾರೆ ಮೇಡಮ್. ಅವ್ರದೇ ಇದು ಪ್ಲೇಸ್ ಬೇರೆ, ಇಲ್ಲೇ ಪ್ಲೇಸ್ ಬೇರೆ. ಅವ್ರು ಹಂಗೆ ಅವ್ರ ಎಲ್ಲರೂ ಅಧಿಕಾರಿಗಳು ಇದು ಮಾಡ್ಬೇಕು ಅಂತ ಕೇರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದ ತಕ್ಷಣ. ಆದ್ರೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಬೇಕಲ್ಲ ಮೇಡಮ್ ಅವರೇ. ಕರೆಕ್ಟ್. ಸೊ ಸ್ಥಳೀಯ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಅವರನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ತೀರಿ? 100% ಗೆಲ್ಸ್ತಾರೆ ಮೇಡಮ್ ಅವರೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಬಸವನಗೌಡ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವನಗೌಡ ಅವರೇ. ಮೇಡಮ್ ಹೇಳ್ರಿ, ಯಾರು ಗೆಲ್ತಾರ್ರಿ? ಬೊಮ್ಮಾಯಿ ಬೊಮ್ಮಾಯಿ ಅವರು. ಯಾಕೆ? ನಮ್ಗೆ ಬೊಮ್ಮಾಯಿ ಚೆನ್ನಾಗಿದೆ ಮೇಡಮ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ನಮಸ್ಕಾರ ಮೇಡಮ್. ಹಾ, ಜೋರಾಗಿ ಹೇಳ್ರಲ್ಲ, ಯಾಕೆ ಗೆಲ್ತಾರ ಬಸವರಾಜ ಬೊಮ್ಮಾಯಿ ಅವರು ಅಂತ? ಅವರೇ ಗೆಲ್ಲಬೇಕು ಅಂತ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ದಯಮಾಡಿ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಹೊರಗಡೆ ಎಲ್ಲಾದರೂ ಬಂದು ಮಾತಾಡಿ. ಆಗ ನಿಮ್ಮ ಧ್ವನಿ ನಮಗೆ ಕೇಳಿಸುತ್ತೆ, ಆ ಧ್ವನಿ ಇಡೀ ಕರ್ನಾಟಕಕ್ಕೆ ಕೇಳಿಸುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ನೀವು ಓಟ್ ಹಾಕಬೇಕು ಅನ್ನೋ ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ. ಸೊ ಯಾವ ಕಾರಣಕ್ಕೆ ಅನ್ನೋರಿದಿಲ್ಲ. ರಿಹಾನ್ ಅಂತೇಳಿ ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರಿಹಾನ್ ಅವರೇ. ಮೇಡಮ್ ಹೇಳಿ. ಎಲ್ಲಿ? ಮೈಸೂರಿಂದ ಕಾಲ್ ಮಾಡಿದ್ದೀರಿ. ಬಟ್ ನಾವಿವತ್ತು ಹಾವೇರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೇಡಮ್. ಯಾರು ಗೆಲ್ತಾರ ಅಲ್ಲಿ, ಬಿಜೆಪಿನ ಕಾಂಗ್ರೆಸ್? ಏನ್ ಹೇಳ್ತೀರಿ? ನಮ್ಗೆ ಕಾಂಗ್ರೆಸ್ ಮುಖ್ಯ ಮೇಡಮ್. ನಮ್ಗೆ ಕಾಂಗ್ರೆಸ್ ಒಳ್ಳೇದು. ಎಲ್ಲಾರು ಆಗ್ಲಿ, ಒಟ್ನಲ್ಲಿ ಕಾಂಗ್ರೆಸ್ ಬರ್ಬೇಕು ಅಂತೀರಿ? ಹಾ ಮೇಡಮ್, ಸಿದ್ದರಾಮಯ್ಯ ತುಂಬಾ ಒಳ್ಳೆಯವರು. ಅವ್ರಿಗಿಂತ ಹೆಚ್ಚವರು ಯಾರು ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ ಒಳ್ಳೆಯವರು, ತುಂಬಾ ಇದ್ ಮಾಡ್ತಾರೆ ಜನಗಳಿಗೆ, ಅನುಕೂಲ ಮಾಡ್ತಾರೆ. ಅವರೇ ಬಂದ್ರೆ ಒಳ್ಳೇದು ನಮ್ಗೆ ತುಂಬಾ. ಅವರೇ ಸರಿ ನಮ್ಗೆ. ಓಕೆ. ಅಲ್ಲ, ಅಲ್ಲಿ ಈಗ ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿಂತಿದ್ದಾರೆ. ಅವ್ರ ವಿರುದ್ಧ ಕಾಂಗ್ರೆಸ್ನವ್ರು ಗೆಲ್ತಾರೆ ಅನ್ಸುತ್ತಾ? ಓಕೆ. ಸಾಹೇಬ್ರೆ ಸರಿ. ಓಕೆ, ರಾಹುಲ್ ಗಾಂಧಿ ಬರಬೇಕು. ಆಯ್ತು ಮೇಡಮ್. ಆಯ್ತು. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ನೋಡಿ, ಬೇರೆ ಬೇರೆ ಊರುಗಳಿಂದಲೂ ಕೂಡ ಕರೆ ಮಾಡ್ತಾ ಇದ್ದಾರೆ. ಹಾನಗಲ್ನಿಂದ ಕಾಲ್ ಮಾಡಿದ್ದಾರೆ ಒಬ್ರು. ನಮಸ್ಕಾರ ಸರ್. ಹಾವೇರಿ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಯಾರು ಗೆಲ್ತಾರಲ್ಲಿ? ಆನಂದ್ ಸ್ವಾಮಿ ಅವರ, ಬಸವರಾಜ ಬೊಮ್ಮಾಯಿ ಅವರ? ಬಸವರಾಜ ಬೊಮ್ಮಾಯಿ ಅವರು ಮೇಡಮ್ ಅವರ. ಯಾವ ಕಾರಣಕ್ಕೆ ಸರ್? ಮೇಡಮ್ ಅವರ ಏನೇನ್ ಕೆಲಸ ಮಾಡಿದ್ದಾರೆ? ಓಕೆ, ಒಟ್ನಲ್ಲಿ ಅವರೇ ಗೆಲ್ತಾರೆ, ಅವರೇ ಗೆಲ್ಬೇಕು ಅಂತೀರಿ? ಹೌದು ಮೇಡಮ್. ಹೌದು ಮೇಡಮ್ ಅವರ.
ಆಯಿತು ಸರ್, ಆಯಿತು. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ನೋಡಿ, ಒಟ್ಟಾರೆಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋರು ಕೆಲವರು, ಇನ್ನು ಮೋದಿಯವರು ಗೆಲ್ಲಬೇಕು ಅನ್ನೋರು ಕೆಲವರು, ಇನ್ನು ಸಿದ್ದರಾಮಯ್ಯನವರಿಗೋಸ್ಕರ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳ್ತಾ ಇರೋರು ಕೂಡ ಹಲವರಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನಾಗರಾಜಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜಪ್ಪ ಅವರೇ. ನಮಸ್ಕಾರ. ಎಲ್ಲಿಂದ ಸರ್? ನಾವು ಬೆಂಗಳೂರಿಂದ. ಓಕೆ, ಹಾವೇರಿ ಬಗ್ಗೆ ಮಾತಾಡ್ತಿದ್ದೀವಿ. ಅಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ಬಸವರಾಜ ಬೊಮ್ಮಾಯಿ ಗೆಲ್ತಾರೆ. ಯಾವ ಕಾರಣಕ್ಕೆ? ಮುಖ್ಯಮಂತ್ರಿ ಆಗಿದ್ರು ಅಂತನಾ? ಹೌದು, ಮುಖ್ಯಮಂತ್ರಿ ಅಂತಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಮತ್ತೆ ಮೋದಿ ಒಳ್ಳೆ ಆಡಳಿತ ಕೊಡ್ತಾ ಇದಾರೆ ದೇಶಕ್ಕೆ. ಆದ್ರಿಂದ ಬಿಜೆಪಿನೇ ಗೆಲ್ಲೋದು ಇಡೀ ದೇಶದಲ್ಲಿ. ಆದ್ರಿಂದ ಅವರು ಕೈ ಬಲಪಡಿಸ್ಬೇಕು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರು ಗೆಲ್ಬೇಕು. ಓಕೆ, ಮೋದಿ ಅವ್ರು ಗೆಲ್ಬೇಕು ಅಂದ್ರೆ ಇಲ್ಲಿ ಬೊಮ್ಮಾಯಿ ಅವ್ರು ಗೆಲ್ಬೇಕು ಅಂತೀರಿ? ಹೌದು, ಬಿಜೆಪಿ ಅಭ್ಯರ್ಥಿಗಳು ಗೆದ್ರೆ ತಾನೇ ಸಪೋರ್ಟ್ ಸಿಗೋದು. ಇಡೀ ದೇಶದಲ್ಲಿ ಮೋದಿ ಅಲ್ಲೇ ಇದೆ, ಬಿಜೆಪಿ ಅಲ್ಲೇ ಇದೆ. ಆದ್ರಿಂದ ಬರೋದು ಇಡೀ ದೇಶದಲ್ಲಿ. ಓಕೆ, ಇಲ್ಲೇನೋ ಸುಳ್ಳು ಭರವಸೆಗಳು ಕೊಟ್ಕೊಂಡು ಆಟ ಆಡ್ತಾ ಇದಾರೆ, ಅವೆಲ್ಲ ನಡೆಯಲ್ಲ. ಒಟ್ಟಲ್ಲಿ ಮೋದಿ ಕೊಟ್ಟಿರೋ ಭರವಸೆ ಎಲ್ಲ ಈಡೇರಿಸಿದ್ದಾರ ಹಾಗಾದ್ರೆ? ಹೌದು, ಮೋದಿ ಈಡೇರಿಸಿದ್ದಾರೆ, ಮುಂದೇನು ಈಡೇರಿಸ್ತಾರೆ. ನಮ್ ದೇಶ ನಂಬರ್ 1 ಮಾಡ್ತಾರೆ. ಓಕೆ, ಆಯ್ತು ಸರ್. ಥ್ಯಾಂಕ್ ಯು. ಫಕೀರ್ ಅಂತ ಒಬ್ರು ಕರೆ ಮಾಡಿದ್ದಾರೆ ಗದಗಿಂದ. ಫಕೀರ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮದೇ ಕ್ಷೇತ್ರ, ಯಾರಾಗಬೇಕು ನಿಮ್ ಸಂಸದರು? ನಮಗೆ ಬಸವರಾಜ ಬೊಮ್ಮಾಯಿ ಮೇಡಮ್. ಯಾವ ಕಾರಣಕ್ಕೆ ಸರ್? ಮೇಡಮ್ ನ್ಯಾಯ ಮೋದಿ ಪರವಾಗಿ ಮೇಡಮ್. ಮೋದಿ ಸಲುವಾಗಿ ಬೊಮ್ಮಾಯಿ ಆಗ್ಬೇಕು ನಮಗೆ. ಓಕೆ. ಈ ಹಿಂದೆ ಇದ್ದಂತಹ ಶಿವಕುಮಾರ್ ಅವರಿದ್ರು, ಅವರನ್ನ ಮೀರಿಸ್ತಾರೆ, ಅವರ ಸ್ಥಾನ ತುಂಬ್ತಾರೆ ಅಂತ ಅನ್ಸುತ್ತಾ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಮಾಡ್ತಾ ಇದಾರೆ, ತುಂಬ್ತಾರೆ ಮೇಡಮ್. ಒಟ್ಟಾರೆಯಾಗಿ ಮೋದಿಗೋಸ್ಕರ ಬೊಮ್ಮಾಯಿ ಅವ್ರು ಗೆಲ್ಬೇಕು ಅಂತ? ಮೇಡಮ್, ಮೋದಿ ಅವ್ರಿಗೋಸ್ಕರ ಬೊಮ್ಮಾಯಿ ಅವ್ರು ಗೆಲ್ಬೇಕು ಅಂತೀರಿ? ಮೋದಿ ಅವ್ರಿಗೋಸ್ಕರ ಬೊಮ್ಮಾಯಿ ಅವರು ಗೆಲ್ಬೇಕು. ಮೋದಿ ಅವ್ರಿಗೋಸ್ಕರ ಒಂದು ನಾಯಿ ನಿಲ್ಸಿದ್ರೆ ಗೆಲ್ಬೇಕು ಮೇಡಮ್. ಬಿಜೆಪಿಗೆ ಓಟ್ ಹಾಕ್ಬೇಕು. ಅಲ್ಲ, ಅಭ್ಯರ್ಥಿಗಳ ಲೆಕ್ಕಕ್ಕೆ ಬರಲ್ವಾ ಹಂಗಾದ್ರೆ? ನಮ್ಮ ದೇಶದ ಸಲುವಾಗಿ ನಮ್ ದೇಶ ಒಂದು ಕಾಯ್ತಾ ಇರೋದು, ಅದು ದೇವ್ರದು. ಸರಿ, ಈಗ ಸ್ಥಳೀಯ ಅಭ್ಯರ್ಥಿಗಳು ಲೆಕ್ಕಕ್ಕೆ ಬರಲ್ವಾ? ಈಗ ಸ್ಥಳೀಯ ಅಭ್ಯರ್ಥಿಗಳು ಯಾರು ಅನ್ನೋದು ಏನ್ ಇಂಪಾರ್ಟೆಂಟ್ ಆಗಲ್ವಾ ನಿಮ್ಗೆ? ಲೆಕ್ಕಕ್ಕೆ ಬರಲ್ಲ ಮೇಡಮ್ ನಮ್ಗೆ. ಹಂಗಾರೆ ಈಶ್ವರಪ್ಪನ್ ಅವ್ರ ಮಗ ಕಾಂತೇಶ್ ಅವ್ರು ನಿಂತಿದ್ರು ಗೆಲ್ತಿದ್ರು ಅಂತ ಹೇಳ್ತೀರಿ? ಪಕ್ಕ ಮೇಡಮ್. ಪಕ್ಕ ಮೇಡಮ್, ಪಕ್ಕ. ನಾವು ಮ್ಯಾಲ್ ನೋಡ್ತಾ ಇದ್ದಾವೆ ಮೇಡಮ್. ದೇಶದ ಬಗ್ಗೆ ಕಾಳಜಿ ಎಷ್ಟಿದೆ ಅಂತ ನೋಡ್ತಾ ಇದ್ದಾವೆ. ಯಾವ ಕಾರಣಕ್ಕೆ ಸರ್ ನಿಮಗೆ ಮೋದಿ ಅಂದ್ರೆ ಅಷ್ಟೊಂದು ಅಭಿಮಾನ? ಮೇಡಮ್, ಆ ದೇಶ ಕಾಯೋರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದಾರೆ. ಮುಂದಿನ ದಾಳಿ ಪಾಕಿಸ್ತಾನದವ್ರು ಎಷ್ಟು ನಮ್ ಕಡೆ ನಮ್ ದೇಶಕ್ಕೆ ದಾಳಿ ಮಾಡಿದ್ರು, ಎಷ್ಟು ಇದನ್ನ ಕಾಯ್ಕೊಂತ ಇದಾರ ಅವ್ರು ಮೇಡಮ್. ಅವರು ಒಬ್ಬರನ್ನ ಸ್ವಾರ್ಥಿ ಅಲ್ಲ ಮೇಡಮ್. ಅವ್ರು ತನ್ನಷ್ಟಕ್ಕೋಸ್ಕರ ಸ್ವಾರ್ಥಿಯಾಗಿ ಬಂಡವಾಳ ಮಾಡ್ಕೊಂತ ಇಲ್ಲ, ಅವರು ದೇಶಕ್ಕೆ ಬಂಡವಾಳ ಮಾಡ್ತಾ ಇದಾರೆ. ಓಕೆ, ಆಯ್ತು ಸರ್, ಆಯ್ತು. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಶ್ರೀಧರ್ ಅವರು, ಯಾರು ಗೆಲ್ತಾರೆ ಈ ಬಾರಿ? ಯಾರು ನಿಮ್ಮ ಹಾವೇರಿ ಮತ್ತು ಗದಗ ಕ್ಷೇತ್ರದ ಸಂಸದರಾಗ್ತಾರೆ? ಬೊಮ್ಮಾಯಿ ಮೇಡಮ್. ಬೊಮ್ಮಾಯಿ ಅವರು. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಮೋದಿ ಒಳ್ಳೆ ಇದನ್ನ ನಡೆಸ್ತಾ ಇದಾರೆ ನಮ್ಮ ದೇಶನ. ಅವರು ಒಳ್ಳೆ ಇದಾಗಿದ್ದಾರೆ. ಅವರಂತ ಇದು ಯಾರು ಸಿಗೋದಿಲ್ಲ. ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಒಲವು ಏನು ಇಲ್ಲ ಅಂತೀರಾ ಅಲ್ಲಿ? ಇಲ್ಲ ಮೇಡಮ್, ಅದು ಏನೆಲ್ಲ ಸುಮ್ಮನೆ ಅವು ಇವು ಡಂಬಚಾರ ಹೇಳಿ ಜನಗಳಿಗೆ ಮಳ್ಳು ಮಾಡಿ ನಮ್ ದುಡ್ಡೇ ನನ್ಗೆ ಕೊಡ್ತಾ ಇದಾರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸುದೀಪ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುದೀಪ್ ಅವರೇ. ಪ್ರದೀಪ್ ಅವರೇ, ಇವತ್ತು ದಾವಣಗೆರೆ ಬಗ್ಗೆ ಹಾವೇರಿ ಬಗ್ಗೆ, ನಿನ್ನೆ ದಾವಣಗೆರೆ ಬಗ್ಗೆ ಮಾತಾಡಿದ್ವಿ, ಇವತ್ತು ಹಾವೇರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನ್ ಹೇಳ್ತೀರಿ, ಅಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ಮೇಡಮ್, ಇಲ್ಲಿ ಜನಗಳಿಗೆ ಮೇನ್ ಆಗಿ ಆ ಕ್ಷೇತ್ರದಲ್ಲಿ 5 ವರ್ಷ ಗೆದ್ದಿದ್ದಂತ ವ್ಯಕ್ತಿಗಳು ಏನೇನ್ ಮಾಡಿದ್ದಾರೆ ಅದನ್ನ 28 ಕ್ಷೇತ್ರದಲ್ಲಿ ತಾವು ತೋರ್ಸ್ಕೊ ಬಂದ್ರೆ, ಜನಗಳಿಗೆ ನೇರವಾಗಿ ಮಾಹಿತಿ ಕೊಟ್ಕೊಂಡ್ ಬಂದ್ರೆ ಜನಗಳಿಗೆ ಯಾವ್ದು ಕೇಳಿಸ್ಬೇಕು ಅಂತ ಇದ್ ಮಾಡ್ತಾರೆ ಮೇಡಮ್. ಸರ್, ನಾವೊಂದು ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಲೋಕ ಕ್ಷೇತ್ರ ಅಂತೇಳಿ ನಾವು ಲೋಕ ಲೆಕ್ಕಾಚಾರ, ಲೋಕ ಕ್ಷೇತ್ರ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಒಂದೊಂದೇ ಕ್ಷೇತ್ರದ ಸಮಗ್ರ ಮಾಹಿತಿ ಕೊಡ್ತೀವಿ ಸರ್. ಒಂದು ಕಡೆ ಕಾಂಗ್ರೆಸ್ನವ್ರದ್ದಾಗಿರ್ಬೋದು, ಬಿಜೆಪಿ ಅವ್ರದ್ದಾಗಿರ್ಬೋದು, ಇವ್ರ ಪ್ಲಸ್ ಮೈನಸ್ ಪಾಯಿಂಟ್ಸ್ ಏನು, ಏನ್ ಕೆಲಸ ಮಾಡಿದ್ದಾರೆ, ಇವ್ರ ಪ್ಲಸ್ ಮೈನಸ್ ಪಾಯಿಂಟ್ಸ್ ಏನು, ಏನ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಅದ್ರ ಜೊತೆಗೆ ಆ ಎಲ್ಲಾ ಪ್ರೋಗ್ರಾಮ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ದಯಮಾಡಿ ನೀವು ವಾಚ್ ಮಾಡಿ. ಅದಾದ್ಮೇಲೆ ನೀವು ನಿರ್ಧಾರ ಮಾಡೋದಕ್ಕೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರದೀಪ್ ಅವರೇ.
ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ. ಹೇಳ್ರಿ ಮಹೇಶ್ ಅವರೇ, ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅಂತ? ನಮ್ಮ ಕ್ಷೇತ್ರದೊಳಗ ಹಾ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಅವರು ಗೆಲ್ತಾರೆ. ಕಾರಣ ಏನು ಅಂತಂದ್ರ ದೇಶದ ಭದ್ರತೆಗೆ ಮೋದಿ ಸುರಕ್ಷಿತ ಹೊರತು ಇಂಡಿ ಕೂಟ ಅಲ್ಲ. ಓಕೆ ಓಕೆ. ಈಗ ಬಸವರಾಜ ಬೊಮ್ಮಾಯಿ ಅವ್ರು ನಿಂತಿದ್ದಾರೆ ಶಿವಕುಮಾರ್ ಉದಾಸಿ ಅವ್ರ ನಂತರದಲ್ಲಿ. ಸೊ ಹೇಗೆ ಜನ ಬೆಂಬಲ ಕೊಡ್ತಾರೆ ಅನ್ಸುತ್ತಾ? ಒಳ್ಳೆ ವ್ಯಕ್ತಿ ಇದ್ದಾರೆ, ಜನ ಖಂಡಿತ ಬೆಂಬಲ ಕೊಡ್ತಾರೆ. ಓಕೆ. ಎಲ್ಲಿ ಸರ್ ಈಗ ಒಂದಷ್ಟು ಅಸಮಾಧಾನ ವ್ಯಕ್ತವಾಯ್ತು. ಈಶ್ವರಪ್ಪನವ್ರ ಮಗನ್ ನಿಲ್ಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ರು, ಅದು ಸಾಧ್ಯ ಆಗ್ಲಿಲ್ಲ. ಆ ಬಗ್ಗೆ ಏನಾದ್ರು ಚರ್ಚೆ ನಡೀತಾ ಇದೆಯಾ? ಹಿರಿಯರಿದ್ದೀರಿ, ಯಜಮಾನ್ರಿದ್ದೀರಿ, ನೀವು ಏನ್ ಹೇಳ್ತೀರಿ ಅದಕ್ಕೆ? ಅವರು ಈ ಜಿಲ್ಲೆಯವ್ರ ಅಲ್ಲ, ಆದ್ರ ಕೊಡ್ಬೋದಿತ್ತು. ಅದಕ್ಕೆ ಇದ್ರೊಳಗ ಅವ್ರ ಹೆಸರು ಬಂದಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ನಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ವೀಣಾ ಅಂತ ರಾಣೆಬೆನ್ನೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಮೇಡಮ್. ಹೆಂಗ್ರಿ, ಯಾರು ಗೆಲ್ತಾರ್ರಿ ಈ ಸರಿ? ಬೊಮ್ಮಾಯಿಯವರೇ ಗೆಲ್ಬೇಕು ಮೇಡಮ್. ಬೊಮ್ಮಾಯಿ ಅವರೇ, ಯಾಕ್ರಿ? ನಮಗೆ ಮೋದಿ ಗೆಲ್ಬೇಕು ಅಂದ್ರೆ ಬೊಮ್ಮಾಯಿ ಗೆಲ್ಬೇಕು. ಅದಕ್ಕೆ ಕಾಂಗ್ರೆಸ್ನವರು ದುಡ್ಡು ಕೊಡ್ತಾರೆ, ಅದನ್ನ ಕೊಡ್ತಾರೆ ಅಂದ್ರೆ ಅವರು ದುಡ್ಡು ಕೊಟ್ರೆ ಅಷ್ಟು ನಮ್ಮಿಂದ ತಗೊಂತಾರಲ್ಲ. ಸೊ ಕೊಟ್ಟಷ್ಟೇ ನಮ್ಮಿಂದನೂ ತಗೊಳ್ತಾರೆ ಅಂತ ಹೇಳ್ತೀರಿ? ಹೌದು, ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಬರೀ ವೈಯಕ್ತಿಕವಾಗಿ 2000 ಬರೋದ್ರಲ್ಲಿ ನಮ್ ದೇಶಕ್ಕಾಗಿ ಏನ್ ಮಾಡ್ತಾರೆ ಅವರು? ಅದಕ್ಕೆ ಮೋದಿನೇ ಗೆಲ್ಬೇಕು. ಬೊಮ್ಮಾಯಿನೇ ಗೆಲ್ಬೇಕು. ಈಗ ಒಂದಷ್ಟು ಜನ ಹೆಣ್ಮಕ್ಳು ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಗ್ಯಾರಂಟಿ ಕೊಡ್ತಿದ್ದಾರೆ, ದುಡ್ಡು ಬರುತ್ತೆ, ಗೃಹಲಕ್ಷ್ಮಿ ಇದೆ, ಗೃಹ ಜ್ಯೋತಿ ಇದೆ, ಅದಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಅಂತಿದ್ರು ಕೆಲವರೆಲ್ಲ. ಅದಕ್ಕೇನು ಹೇಳ್ತೀರಿ ವೀಣಾ ಅವರೇ? ಹೌದು, ಮಾಡಿದ್ದಾರೆ. ಬಟ್ ಅವ್ರು ನಮ್ಮಿಂದ ಹೆಂಗ್ ದುಡ್ಡು ತೆಗಿತಾ ಇದಾರಲ್ಲ, ಅದು ಗೊತ್ತಾಗ್ತಾ ಇಲ್ಲ ಜನರಿಗೆ. ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. 2000 ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅಷ್ಟು ಯೋಚನೆ ಮಾಡ್ಬಾರ್ದು ನಾವು. ಲಾಭನ ದೇಶಕ್ಕಾಗಿ ನಾವು ವೋಟ್ ಮಾಡ್ಬೇಕು. ಓಕೆ ಅಮ್ಮ, ಥ್ಯಾಂಕ್ ಯು. ರಘು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಘು ಅವರೇ. ಸರ್ ನಮಸ್ತೆ ಸರ್. ರಘು ಅವರೇ, ಯಾರು ಗೆಲ್ತಾರೆ, ಯಾರು ಆಗ್ತಾರೆ ಸಂಸದರು ಹಾವೇರಿಯಿಂದ? ಹಾವೇರಿಯಿಂದ ಬೊಮ್ಮಾಯಿ ಮೇಡಮ್. ಬೊಮ್ಮಾಯಿ ಅವರು, ಯಾಕ್ರಿ? ಮೇಲೆ ನೋಡಿ ಬೊಮ್ಮಾಯಿ ಗೆಲ್ಸ್ಬೇಕಂತ ಅನ್ಕೊಂಡ್ರೆ ಮೇಡಮ್. ಬೊಮ್ಮಾಯಿ ನೋಡಿ ಅಲ್ಲ, ಮೋದಿ ಅವ್ರು ಬರ್ಬೇಕು ಅಂತ ಹೇಳಿ ಬೊಮ್ಮಾಯಿ ಅವ್ರಿಗೆ ಹಾಕ್ತಾರ ಅಂತೀರಿ? ಬರ್ಬೇಕು ನಮಗೆ. ಬೊಮ್ಮಾಯಿ ಅವರು ಪರವಾಗಿಲ್ಲ ಮೇಡಮ್, ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಆತರ ಈ ಕಾಂಗ್ರೆಸ್ನವ್ರು ಎಲ್ಲ ರೌಡಿಗಳು ಸರ್ ಮೇಡಮ್. ಅವರು ರೌಡಿಗಳು, ಎಲ್ಲಾ ನನ್ನ ಮಕ್ಕಳು ರೌಡಿಗಳು ಅವರು. ಇವ್ರು ನಮ್ಮರಂತ ಅಲ್ಲ, ಬಿಜೆಪಿ ನಿದ್ರಲ್ಲ. ಅದ್ರಾಗ ಯಾರು ಒಬ್ರು 90% ಒಳ್ಳೆ ಜನ ಐತಿ. ಬಿಜೆಪಿಯಲ್ಲಿ ಯಾರು ಆತರ ಇಲ್ಲ ಅಂತೀರಾ? ಏನ್ ಮೇಡಮ್? ಬಿಜೆಪಿಯಲ್ಲಿ ಹಂಗ ಯಾರು ಇಲ್ವೇ ಇಲ್ಲ ಅಂತೀರಾ? ಮ್ಯಾಲೆ ಆತರ ಐತಿ ಮೇಡಮ್. ಅದು ಬಿಜೆಪಿ ಇಲ್ಲಿ ನಮ್ಮಲ್ಲಿ ಮನೆಯಲ್ಲಿ ಒಬ್ಬ ಮ್ಯಾನೇಜ್ಮೆಂಟ್ ಮಾಡವ, ಅವ ಚೆನ್ನಾಗಿದ್ರೆ ಮನಿ ಎಲ್ಲ ಚೆನ್ನಾಗಿರುತ್ತಲ್ಲ, ಆತರ ಮ್ಯಾಲೆ ಮೋದಿ ಚೆನ್ನಾಗದಾರ. ಅದ್ರ ತಕ್ಕಂಗೆ ಇವ್ರು ಎಲ್ಲ ನನ್ನ ಮಕ್ಕಳು ನಡ್ಕೊಳಕ ಬೇಕಲ್ವಾ? ಅದ್ರ ಸಲುವಾಗಿ ನೀವು ಮೋದಿ ಸಲುವಾಗಿ ಬಿಜೆಪಿ ಗೆಲ್ಲಿಸ್ಬೇಕು. ಸೊ ಮೋದಿ ಅನ್ನೋ ಕಾರಣಕ್ಕೆ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತೀರಿ? ಹಾ ಮೇಡಮ್. ಬೊಮ್ಮಾಯಿ ಈಶ್ವರಪ್ಪನ ಮಗ ಕೊಟ್ಟರು ನಾವು ಅವ್ನಿಗೆ ಓಟ್ ಹಾಕ್ತಿದ್ವಿ. ಒಂದು ನಾಯಿ ನಿಲ್ಸಿದ್ರು ಓಟ್ ಹಾಕ್ತಿದ್ವಿ ಮೇಡಮ್ ನಾವು. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಶ್ರೀಧರ್ ಅವ್ರೆ. ನಾಗರಾಜ್ ಅಂತ ಹಾನಗಲಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ಹಲೋ, ನಮಸ್ಕಾರ ಮೇಡಮ್. ಏನ್ರಿ, ಯಾರು ಗೆಲ್ತಾರೆ? ನಮಗ ಈಗೆಲ್ಲ ಟಿವಿ ಒಳಗೆ ಹೇಳ್ತಾ ಇದ್ದಾರೆ ಮೇಡಮ್, ಮೋದಿ ಅವರು 10 ವರ್ಷ ಮಾಡಿದ್ರಲ್ಲ, ಯಾರು ಮಾಡ್ಯಾರ? ಏನ್ ಸರ್? ಬಡವರಿಗೆ ಏನ್ ಕೊಟ್ಟಾರ? 10 ವರ್ಷ ಮಾಡಿದ್ರಲ್ಲ ಅಧಿಕಾರ ಮೋದಿ ಅವರು. ಏನ್ ಕೊಟ್ರು? ಏನ್ ನೋಡಂತ ಹೋದ್ ಹಾಕ್ಬೇಕು? ದೇಶ ಕಾಯ್ತಾರ ಅಂತ ಹೇಳ್ತಾರಲ್ಲ ಜನ. ಈಗ ಮೋದಿ 10 ವರ್ಷ ಪ್ರಧಾನಮಂತ್ರಿ ಆದ್ರಲ್ಲ, ನಮ್ಮ ನಮ್ಮ ಭಾರತ ಹೇಳಿದ್ರೆ ಎಷ್ಟು ಮಂದಿ ಸಿಕ್ಕಿದ್ರು? ಒಬ್ಬರಾದ್ರೂ ಪೆಟ್ರೋಲ್ ಮಾಡ್ತಿದಾರ ಬಿಜೆಪಿ ಅವರು. ಬರೀ ಬಂಡ್ ರಾಜಕೀಯ ಮಾಡ್ಕೊಂತ ಅವ್ರನ್ನ ಬಡವ್ರ ಬಕ್ರು ಸಿಲಿಂಡರ್ ತಗೋಬೇಕಾದ್ರೆ 1400 ಆಗಿತ್ತು. ಒಟ್ಟಲ್ಲಿ ನೀವು ಕಾಂಗ್ರೆಸ್ ಗೆಲ್ಬೇಕು ಅಂತ ಹೇಳ್ತೀರಿ? ಹೌದು ಮೇಡಮ್, ಕಾಂಗ್ರೆಸ್ ಬಂದಿಂದ ಬಡವರಿಗೆ ಬಗ್ಗರಿಗೆ ಎಷ್ಟು ಅನುಕೂಲ ಆಗೈತಿ. ಅಲ್ಲ ಈಗ ಆನಂದ್ ಸ್ವಾಮಿ ಅವ್ರು ಕೆಲಸ ಮಾಡ್ತಾರೆ ಅನ್ಸುತ್ತಾ ಸಂಸದರಾದ್ರೆ? ಮಾಡ್ತಾರೆ. ನಮ್ಮ ಹಂಕಲ್ ತಾಲೂಕಿಂದ ಶ್ರೀನಿವಾಸ ಮಾನ್ಯವ್ರು ಅಂತ ಹೇಳಿದ್ರು ನಮ್ಮ MLA ಅವರು. ಬಾಳ ಒಳ್ಳೆ ವ್ಯಕ್ತಿ, ಬಾಳ ಒಳ್ಳೆ ಜನ. ಅನಗ ಬಿಟ್ಟು ಹೋಗ್ತಾರ ಅಂತ ಹೇಳಿದ್ರು. ಇದ್ರಲ್ಲ ಸಜ್ಜನು
ಮಧ್ಯಾಹ್ನ ಇಲ್ಲಿ ರೋಡ್ ಮಾಡ್ಸಕ್ 15 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು. ಆ ಟೈಮ್ನಾಗ ಬಡವ್ರ ಬಗ್ಗೆ ರೋಡ್ ಹಚ್ಚಿ ಬಂದಿದ್ರು ದುಡ್ಡು ಕ್ಯಾನ್ಸಲ್ ಮಾಡಿದ್ರಿ ಇವ್ರು ಬಿಜೆಪಿ ಲೀಡರ್ಗಳು. ಇಂಥದ್ದೆಲ್ಲ ಹೇಳಿ ಮೇಡಮ್ ಅದು ಜನಗಳಿಗೆ ತಿಳಿಸಿ ಹೇಳ್ಬೇಕಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರಮೇಶ್ ಗೌಡ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಗೌಡ ಅವರೇ. ನಮಸ್ಕಾರ ರೀ. ಎಸ್, ಯಾರು ಗೆಲ್ತಾರ್ರಿ ಹಾವೇರಿಲಿ? ನಮ್ದು ಬಾಗಲಕೋಟೆ ಕ್ಷೇತ್ರ ಬರ್ತದೆ. ಹಾ ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಹೇಳ್ರಿ ಫಸ್ಟ್. ಬಿಜೆಪಿ ರೀ. ಬಿಜೆಪಿ. ಹಾವೇರಿಗ್ರಿ? ಓರಿ ಹಾವೇರಿ ಒಳಗೆ ಯಾರು ಗೆಲ್ತಾರ ಅನ್ಸ್ತೈತಿ? ಇಲ್ರಿ, ಅಲ್ಲಿ ಅವ್ರು ಎಲ್ಲ ಕೆಲಸ ಮಾಡ್ರಿ ಸಂಪನ್ರಿ ಅವ್ರು. ಭಾಳ ಮಂದಿ ಎಲ್ಲ ಹತ್ಕೊಂತಾರ್ರಿ ಅವ್ರು. ಹೋಗಿ ಯಾವ ಬರುದಿಲ್ಲ. ನಮ್ ಬಾಗಲಕೋಟೆ ಫಿಕ್ಸ್ ನೋಡ್ರಿ ಅದ ಬಿಜೆಪಿ. ಸೊ ಬಾಗಲಕೋಟೆಯಲ್ಲಿ ಬಿಜೆಪಿನೇ ಅಂತ ಹೇಳ್ತೀರಿ? ಅದು ಫಿಕ್ಸ್ ರೀ ಅದ, ಯಾರೇ ಮಾತಾಡಿಲ್ರಿ. ಆಯ್ತ್ರಿ. ಥ್ಯಾಂಕ್ ಯು. ನೋಡಿ, ಹಾವೇರಿ ಅಂದಿದ ತಕ್ಷಣ ಒಂದು ರೀತಿಯಾಗಿ ಶಿಶುನಾಳ ಶರೀಫರು, ಕನಕದಾಸರು, ಸರ್ವಜ್ಞರಂತಹ ಹಲವು ಪ್ರಮುಖ ಜನರ ಜನ್ಮಸ್ಥಳ ಅಂತಹ ಒಂದು ನಾಡು ಅಂತಂದಾಗ ಒಂದು ರೀತಿಯಾಗಿ ಹೆಚ್ಚಿನದಾದಂತಹ ಫೋಕಸ್ ಇದ್ದೇ ಇರುತ್ತೆ. ಉಷಾರಾಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್ ಅವರೇ. ಹಾವೇರಿ ಒಳಗೆ ಯಾರು ಗೆಲ್ತಾರ್ರಿ? ನಮಗೆ ಮೋದಿ ಬೊಮ್ಮಾಯಿ ಅವ್ರು ಗೆಲ್ಬೇಕು ಅಂತ ಮೇಡಮ್ ಅವರೇ. ಯಾಕೆ ಮೇಡಮ್, ಯಾವ ಕಾರಣ? ಯಾಕಂದ್ರೆ ಕೊರೋನಾ ಬಂದಾಗ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಡಬಗ್ಗರು, ಮತ್ತೆ ಬೇರೆ ಊರಲ್ಲಿ ಇರೋರ್ನೆಲ್ಲ ಅವ್ರವ್ರ ತಂದೆ ತಾಯಿ ಜೊತೆ ಕಳಿಸಿದ್ದಾರೆ. ಸಾವು ನೋವು ಎಲ್ಲಾನು ಅವ್ರ ತಂದೆ ತಾಯಿ ಇಲ್ಲ ಮಕ್ಕಳ ಜೊತೆ ಬರ್ತಿದ್ದಾರೆ. ಈಗ ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ. ತಲಾಂತರದಿಂದನೂ ಆ ಮಕ್ಕಳು ಮರಿ ಹೋಗಿ ಆ ಅಯೋಧ್ಯೆ ರಾಮರನ್ನ ನೋಡೋ ಭಾಗ್ಯ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿನ ಗೆಲ್ಸ್ಲಿಲ್ಲ ಅಂತ ಅನ್ಸುತ್ತೆ ನಿಮಗೆ? ನಾವು ಅದೇ ಈ ದುಡ್ಡು ಅದು ಕಾಸು ಅಂತ ಅದು ನಾವು ತಗೊಂಡಿದೀವಿ, ಕೊಟ್ಟಿದ್ದಾರೆ, ತಗೊಂಡಿದೀವಿ, ಏನಕ್ಕೋ ಬಳಸ್ಕೊಂಡಿದೀವಿ ಹುಷಾರಿಲ್ಲದಕ್ಕೆಲ್ಲ. ಅದಲ್ಲ, ಜನ ಮೋಸ ಹೋದ್ರು. ಯಾವ ದುಡ್ಡು ಮೇಡಮ್? ಗ್ಯಾರಂಟಿ ಯೋಜನೆ ದುಡ್ಡ ಅಥವಾ ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿರೋದಾ? ಇಲ್ಲ, ಗ್ಯಾರಂಟಿಯಲ್ಲಿ ಕೊಟ್ಟಿರೋದೇ. ಎಲ್ಲರಿಗೂ ಹಂಚಿದ್ದಾರೆ. ಆ ಆಸೆಗೆ ಎಲ್ಲರೂ ಹಾಕಿದ್ದಾರೆ. ಹಂಗಾಗಿ ಆ ಸಲ ಸೋಲ್ತು ಮೇಡಮ್. ಎಲೆಕ್ಷನ್ ಟೈಮಲ್ಲಿ ಹೇಗೆ ಮೇಡಮ್? ಹೆಂಗೆ ದುಡ್ಡು ಕಾಸು ಎಲ್ಲ ಜೋರಾಗಿರುತ್ತಾ ಹೆಂಗೆ? ಗೊತ್ತಿಲ್ಲ ಮೇಡಮ್, ನಾವು ಒಳಗಡೆನೆ ಇದೀವಿ. ನಿಮ್ ಕಡೆಗೆ ಏನ್ ಬರಲ್ಲ? ನಮ್ ಕಡೆಗೆ ಗೊತ್ತಿಲ್ಲ. ಅಂದ್ರೆ ಈಗ ಏನ್ ನಡೀತಾ ಐತೆ ಅಂತ ಹೊರಗೆ ಗೊತ್ತಿಲ್ಲ ಮೇಡಮ್ ನಮಗೆ. ಹೊರಗಡೆ ನಡೀತಾ ಇದ್ರು ನಿಮಗೆ ಗೊತ್ತಾಗಲ್ಲ? ಹೌದು. ಓಕೆ. ಹಾಗಾಗಿ ಮೋದಿ ಸರೇ ಗೆಲ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಉಷಾರಾಣಿ ಅವರ ಜೊತೆಗೆ. ಬಾಬು ರೆಡ್ಡಿ ಅಂತ ಗದಗಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಾಬು ರೆಡ್ಡಿ ಅವರೇ. ನಮಸ್ಕಾರ ಮೇಡಮ್. ಬಾಬು ರೆಡ್ಡಿ ಅವರೇ, ಹಾವೇರಿ ಗದಗದಲ್ಲಿ ಯಾರು ಗೆಲ್ತಾರೆ, ಯಾರಾಗ್ತಾರೆ ಸಂಸದರು? ಸರ್ ಆನಂದ್ ಸ್ವಾಮಿ ಅವರು. ಯಾವ ಕಾರಣಕ್ಕೆ ಸರ್? ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿ ಯೋಜನೆಗಳು ಅಲ್ಪಸಂಖ್ಯಾತರು ಬಡವರಿಗಾಗಿ ಮಾಡಿದ ಯೋಜನೆಗಳು. ಸೊ ಗ್ಯಾರಂಟಿ ಯೋಜನೆಗಳು ಅವರಿಗೆ ಈ ಸರಿ ಕೈ ಹಿಡಿಯುತ್ತೆ ಅಂತೀರಿ? ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೋಡಿ, ಒಂದು ರೀತಿಯಾಗಿ ಹಾವೇರಿ ಅಂತಂದಾಗ ಒಂದಷ್ಟು ಪ್ರಬುದ್ಧ ಮತದಾರರು ಕೂಡ ಇಲ್ಲಿದ್ದಾರೆ ಅನ್ನೋ ಒಂದು ಮಾತಿದೆ. ಹೀಗಾಗಿ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಆನಂದ ಸ್ವಾಮಿ ಅವರು ವೋಟ್ ಶೇರ್ ಎಷ್ಟು ಸಿಗುತ್ತೆ, ಬಸವರಾಜ ಬೊಮ್ಮಾಯಿ ಇವರು ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ. ಈಗಾಗಲೇ ಎರಡೂ ಅಭ್ಯರ್ಥಿಗಳು ಕೂಡ ರಣಕಣದಲ್ಲಿ ಜೋರಾಗಿ ಅಬ್ಬರದ ಪ್ರಚಾರ, ಬಿಸಿಲ ನಾಡಲ್ಲಿ ಅಬ್ಬರದ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಸೊ ಯಾರನ್ನ ಗೆಲ್ಲಿಸಬೇಕು, ಯಾರಿಗೆ ಓಟ್ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಬಟ್ ಅದರಲ್ಲೂ ವಿಶೇಷವಾಗಿ ಒಂದು ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರನೇ ನಾವು ಚುನಾವಣೆಗೆ ಇಲ್ಲಿ ಓಟ್ ಹಾಕ್ತೀವಿ ಅನ್ನುವಂಥ ಮಾತುಗಳು ಕೂಡ ಇದೀಗ ಕೇಳಿ ಬಂತು. ಶಶಿಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಧರ್ ಅವರೇ. ನಮಸ್ಕಾರ ಮೇಡಮ್. ಶಶಿಧರ್ ಅವರೇ, ಯಾರು ಗೆಲ್ತಾರೆ ಹಾವೇರಿಯಲ್ಲಿ? ಹಾವೇರಿಯಲ್ಲಿ ಬೊಮ್ಮಾಯಿ ಗೆಲ್ತಾರೆ ಮೇಡಮ್. ನಮ್ದು ಬಾಗಲಕೋಟೆ ಮೇಡಮ್. ನಿಮ್ದು ಬಾಗಲಕೋಟೆ ರೀ? ಏನ್ ಬಹಳ ಮಂದಿ ಬಾಗಲಕೋಟೆ ಅವ್ರು ಫೋನ್ ಮಾಡಾಕತ್ತೀರಿ? ನಮ್ಮ PC ಗದ್ದಿಗೌಡ ಗೆಲ್ಲೋದು ಮೇಡಮ್. ಗದ್ದಿಗೌಡ ಮೇಡಮ್. ವೀಣಾ ಕಾಶ್ಯಪ್ನವ್ರು ಕೊಟ್ಟಿದ್ರು, ಇನ್ನೂ ಸ್ವಲ್ಪ ಪಾಯಿಂಟ್ ಹಾಕಿತ್ತು ಮೇಡಮ್. ಅವ್ರೇನೋ ಪಕ್ಷೇತರರಾಗಿ ನಿಲ್ತೀನಿ ಅಂತಿದಾರಲ್ಲ, ಅವಾಗ ಏನ್ ಮಾಡ್ತೀರಿ? ಯಾರಿಗೆ ಹಾಕ್ತೀರಿ? ಅವ್ರಿಗೆ ಬೆಂಬಲ ಇರ್ತೀವಿ ಮೇಡಮ್ ನಾವು. ಅವರು ನಮ್ಗೆ ಬಹಳ ಸಂಘಟನೆ ಮಾಡಿದಾರೆ ಮೇಡಮ್ ವೀಣಾ ಕಾಶ್ಯಪ್ನವರು. ಹಾವೇರಿಯಲ್ಲಿ ಯಾರು ಗೆಲ್ತಾರೆ ಸರ್ ಹಂಗಾರೆ? ಎಲ್ಲಿ ಮೇಡಮ್? ಹಾವೇರಿ ಬೊಮ್ಮಾಯಿ ಅವರೇ ಗೆಲ್ತಾರೆ ಮೇಡಮ್. ಮೋದಿ ಅವರು ತುಂಬಾ ನಮ್ಗ್ ಬಹಳ ಹೆಲ್ಪ್ ಮಾಡಿದಾರೆ ಮೇಡಮ್ ಮೋದಿ ಅವರು.
ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರೀ ಅದು ಏನಿದ್ರು ಅವರು ಜಾತಿಯುತ ಮಾಡ್ತಾರೆ ಕಾಂಗ್ರೆಸ್ ಅವರು. ಅಲ್ಲ, ಬೊಮ್ಮಾಯಿ ಅವ್ರು ಗೆಲ್ತಾರೆ ಅಂತಿಲ್ವಲ್ಲ, ಎಲ್ಲ ಫೋನ್ ಮಾಡಿದವ್ರು ಮೋದಿ ಅವರೇ ಗೆಲ್ತಾರೆ ಅಂತಿದ್ದೀರಿ. ಬೊಮ್ಮಾಯಿ ಅವ್ರ ಲೆಕ್ಕಕ್ಕೆ ಇಲ್ವಾ ಅಂತ, ಒಬ್ಬೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಮೇಡಮ್ ಬೊಮ್ಮಾಯಿ ಅವ್ರು ಗೆಲ್ತಾರೆ ಮೇಡಮ್, ಮ್ಯಾಗ ಮೋದಿ ನೋಡಿ ಬೊಮ್ಮಾಯಿ ಅವ್ರು ಗೆಲ್ತಾರೆ ಮೇಡಮ್. ಓಕೆ, ಬೊಮ್ಮಾಯಿ ಅವರೇ ನಿಲ್ಲಲಿ, ಯಾರೇ ಇರ್ಲಿ, ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲೇ ನಿಂತಿದ್ರು ಕೂಡ ಅವ್ರಿಗೆ ವೋಟ್ ಹಾಕೋದು ಮೋದಿ ಅವ್ರು ನೋಡಿ ಅಂತ ಹೇಳ್ತೀರಿ ಆ ಭಾಗದಲ್ಲಿ. ನಾವು ಏನಿದ್ರು ಮೇಡಮ್ ಮೋದಿ ಅವ್ರನ್ನ ನೋಡಿ ವೋಟ್ ಹಾಕೋದು ಮೇಡಮ್. ಏನಿತ್ತು ಮೇಡಮ್, ಇವ್ರ ಕೈಯಲ್ಲಿ ಏನಾದ್ರು ಕಾಂಗ್ರೆಸ್ ಕೈಯಲ್ಲಿ ಆಡಳಿತ ಕೊಟ್ರೆ ಮೇಡಮ್ ಎಲ್ಲ ಪಾಕಿಸ್ತಾನಕ್ಕೆ ಸಿಗ್ತಾರೆ ಮೇಡಮ್ ಇವರು. ಆಯ್ತು ಸರ್, ಆಯ್ತು, ಧನ್ಯವಾದ ಸರ್, ಧನ್ಯವಾದ. ನೋಡಿ, ಒಂದು ರೀತಿಯಾಗಿ ಹನುಮಂತಪ್ಪ ಅಂತ ಗದಗಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಹನುಮಂತಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಹನುಮಂತಪ್ಪ ಅವರೇ, ಹಾವೇರಿಲಿ ಯಾರು ಗೆಲ್ತಾರ್ರಿ, ಯಾರು ಆಗ್ತಾರೆ MP? ಬಸವರಾಜ ಬೊಮ್ಮಾಯಿ. ಸೊ ರಾಜ್ಯ ರಾಜಕಾರಣದಿಂದ ಕೇಂದ್ರ ರಾಜಕಾರಣದ ಕಡೆ ಹೋಗ್ತಾರೆ ಖಂಡಿತವಾಗ್ಲು. ಹೋಗ್ತಾರೆ. ಜನ ಹೇಗೆ ಈಗ ಇಲ್ಲಿ ನೋಡಿದ್ರು, ಮುಖ್ಯಮಂತ್ರಿಯಾಗಿ ನೋಡಿದ್ರು, ಶಾಸಕರಾಗಿ ಸಚಿವರಾಗಿ ನೋಡಿದ್ರು, ಈಗ ಸಂಸದರಾಗಿ ನೋಡೋದಕ್ಕೆ ರೆಡಿ ಇದ್ದಾರಾ ಜನ, ಅಲ್ಲಿನ ಜನ? ಹನುಮಂತಪ್ಪ ಅವರೇ ಹೇಳ್ರಿ ಮೇಡಮ್. ಸೊ ಈಗ ಬಸವರಾಜ ಬೊಮ್ಮಾಯಿ ಅವ್ರನ್ನ ಯಾವ ಕಾರಣದಿಂದ ಗೆಲ್ಲಿಸ್ತಾರೆ ಅಂತ? ಅವರು ಕರ್ನಾಟಕದ ಮುಖ್ಯಮಂತ್ರಿ, ಆಮೇಲೆ ಯಾವಾಗ್ಲೂ ನಮ್ಮಲ್ಲಿ ಲೋಕಲ್ ಅವ್ರ ಅವರಿಂದ ಎಲ್ಲ ಕೆಲಸ ಮಾಡ್ಯಾರ. ಅವ್ರಾತ ಅವ್ರ ಅಪರಾತ, ಅದ್ರ ಸಲುವಾಗಿ ಅವರೇ ಬೊಮ್ಮಾಯಿ ಆರಿಸ್ತಾರೆ. ಓಕೆ ಓಕೆ ಸರ್, ಓಕೆ, ಧನ್ಯವಾದ ಧನ್ಯವಾದ. ಬಸವರಾಜ್ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್ ಅವ್ರ. ಯಾರ್ರೀ ಗೆಲ್ತಾರೆ? ಬಸವರಾಜ್ ಬೊಮ್ಮಾಯಿ ಮೇಡಮ್ ಅವ್ರ. ಬಸವರಾಜ್ ಅವ್ರು ಹೇಳ್ತಾ ಇದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರೇ ಗೆಲ್ತಾರೆ ಅಂತ. ಹೌದು. ಯಾಕ್ರಿ, ಯಾವ ಕಾರಣಕ್ಕೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾರೆ ಮೇಡಮ್ ಅವ್ರ. ಆಮೇಲೆ ಮೋದಿಯವ್ರ ವರ್ಚಸ್ಸು, ಆ ಉದ್ದೇಶದಿಂದ ನಮ್ಮ ಬಸವರಾಜ ಬೊಮ್ಮಾಯಿ ಗೆಲ್ತಾರೆ. ಈ ಕಡೆ ಆನಂದ್ ಸ್ವಾಮಿ ಗಡ್ಡದೇವ್ರ ಮಠ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವೆಲ್ಲ ಆಗಂಗಿಲ್ಲ ಮೇಡಮ್ ಅವ್ರ. ನಮ್ ಬಸವರಾಜ ಬೊಮ್ಮಾಯಿ ಯಾಕ್ರಿ, ಅವ್ರ ಬಗ್ಗೆ ಏನು ಅಲ್ಲೇನು ವರ್ಚಸ್ ಇಲ್ಲೇನ್ರಿ? ಇಲ್ರಿ ಇಲ್ಲ. ಕಾಂಗ್ರೆಸ್ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಒಂದಷ್ಟು ಗ್ಯಾರಂಟಿಗಳು ಯೋಜನೆ ಕೊಟ್ಟಿದ್ದಾರೆ ಅನ್ನೋದು ಅದ್ಯಾವುದು ಅಲ್ಲೇನು ಕೆಲ್ಸಕ್ಕೆ ಬರಂಗಿಲ್ಲ? ಇಲ್ಲ ಮೇಡಮ್ ಅವ್ರ. ಹೋಗಿ ತಗೋತಿದಾರ ಅಲ್ಲೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ತಗೋತಿದಾರಾ? ಮೇಡಮ್ ಅವ್ರ, ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಯೋಜನೆಗಳು ಯಾವುದೇ ಬಂದ್ರು ತಗೊಂತಾರ ಸರ್. ಅದೇ ಬೇರೆ ಇದೇ ಬೇರೆ ಲೆಕ್ಕ. ಇದೇ ಬೇರೆ. ಈ ಚುನಾವಣೆ ಅಂತಂದು ಬಂದಾಗ ಅವರ ವೈಯಕ್ತಿಕ ವರ್ಚಸ್ಸು ಅಥವಾ ಪಕ್ಷದ ವರ್ಚಸ್ಸು, ಮೋದಿ ಅವರ ವರ್ಚಸ್ಸು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ವರ್ಚಸ್ಸು ಮೇಲೆ ಬಸವರಾಜ ಬೊಮ್ಮಾಯಿ ಬರುತ್ತಾರೆ. ಓಕೆ ಓಕೆ, ಧನ್ಯವಾದ ಸರ್ ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ನೋಡಿ, ಅನೇಕರು ಕರೆ ಮಾಡ್ತಾ ಇದ್ದಾರೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಹೋಗಬಹುದು, ವೋಟ್ ಹಾಕಬಹುದು. ಯಾರಾಗ್ತಾರೆ ನಿಮ್ಮ ಸಂಸದರು, ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯ ಇದೆ ಅನ್ನೋದನ್ನ ನೀವು ಇಲ್ಲಿ ಕರೆ ಮಾಡಬಹುದು, ಮಾತನಾಡಬಹುದು. ಇನ್ನು ಅರ್ಧ ಗಂಟೆ ಅಷ್ಟೇ. ಆದರೆ ಜೀ ಕನ್ನಡ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಎಲ್ಲ ಜಾಲತಾಣಗಳಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೋಡಿ, ನಾವೀಗ ಓಪನ್ ಆಗಿ ಇವತ್ತೇ ಆಗಿರೋದು, ಬಸವರಾಜ ಬೊಮ್ಮಾಯಿ ಅವರಿಗೆ 60% ಜನ ವೋಟ್ ಹಾಕಿದ್ದಾರೆ, ಅವರೇ ಗೆಲ್ತಾರೆ ಅಂತ. ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ 40% ಜನ ವೋಟ್ ಹಾಕಿದ್ದಾರೆ, ಇವರೇ ಗೆಲ್ಲೋದು ಅಂತ, ಗೆಲ್ಲುವ ಸಾಧ್ಯತೆ ಇದೆ ಅಂತ. ಸೊ ಇವತ್ತು ಇಡೀ ದಿನ ಇದು ವೋಟಿಂಗ್ ಪೋಲ್ ಓಪನ್ ಇರುತ್ತೆ. ಇಲ್ಲಿ ಬಂದು ನೀವು ನಿಮಗೆ ಯಾರು ಗೆಲ್ತಾರೆ ಅಥವಾ ಯಾರು ಗೆಲ್ಲಬೇಕು ಅನ್ನೋ ಆಸಕ್ತಿ ಇರೋರು ಬಂದು ಇಲ್ಲಿ ನೀವು ವೋಟ್ ಮಾಡಬಹುದು. ಅದರ ಜೊತೆಗೆ ಈಗ ನನ್ನ ಕಾರ್ಯಕ್ರಮದಲ್ಲೂ ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ವೀಕ್ಷಕರೇ, ಜನಮತ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀನಿ. ನೀವು ಕೂಡ ಕರೆ ಮಾಡಬಹುದು, ಅಭಿಪ್ರಾಯ ತಿಳಿಸಬಹುದು. ಯಾವ ಕಾರಣಕ್ಕೆ ಗೆಲ್ತಾರೆ? ಅಭಿವೃದ್ಧಿ ಮಂತ್ರ ಆಗತ್ತಾ? ಅಭ್ಯರ್ಥಿ ಇಂಪಾರ್ಟೆಂಟ್ ಆಗ್ತಾರಾ ಅಥವಾ ಕೇಂದ್ರದ ನಾಯಕರ ನೋಡ್ಬಿಟ್ಟು ವೋಟ್ ಹಾಕ್ತಾರಾ? ಯಾವ ಅಂಶಗಳು ನಿಮಗೆ ವೋಟ್ ಹಾಕೋದಕ್ಕೆ ಪ್ರೇರೇಪಣೆ ಅನ್ನೋದನ್ನ ತಿಳಿಸಬಹುದು. ಇವತ್ತು ಹಾವೇರಿ ಗದಗ ಲೋಕಸಭೆ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಮತ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ನೋಡಿ, ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯ ಒಂದಷ್ಟು ಹಿನ್ನೆಲೆ ನೋಡೋದಾದ್ರೆ, ಒಟ್ಟಾರೆಯಾಗಿ ಹಾವೇರಿಯಲ್ಲಿ 5 ತಾಲೂಕುಗಳು, ಗದಗದಲ್ಲಿ 3 ತಾಲೂಕುಗಳು, ಒಟ್ಟಾರೆಯಾಗಿ 8
ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಈ ಒಂದು ಲೋಕಸಭೆ ಕ್ಷೇತ್ರ. ಹಾನಗಲ್, ಬ್ಯಾಡಗಿ, ಹಿರೇಕೆರೂರು, ರಟ್ಟಿಹಳ್ಳಿ, ರಾಣೆಬೆನ್ನೂರು, ಗದಗ, ರೋಣ, ಶಿರಹಟ್ಟಿ ಒಳಗೊಂಡಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 17,58,021. ಮಹಿಳೆಯರು 8,68,510 ಮತದಾರರಿದ್ರೆ ಪುರುಷ ಮತದಾರರು 8,89,421 ಇದ್ದಾರೆ. ಇನ್ನು ಉದಾಸಿ ಅವರು, ಶಿವಕುಮಾರ್ ಉದಾಸಿ ಅವರು 2019ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ರು. 6,83,660 ಮತಗಳನ್ನ ಪಡೆಯುವ ಮೂಲಕ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ ಅಭ್ಯರ್ಥಿಯಾದ DR ಪಾಟೀಲ್ ವಿರುದ್ಧ 1,40,882 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇನ್ನು ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಒಂದಷ್ಟು ಕ್ವಿಕ್ ಆಗಿ ನೋಡೋದಾದ್ರೆ, ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸತತ 3 ಬಾರಿ ಗೆಲುವಿನ ನಗೆ ಬೀರಿದೆ. ಇದನ್ನ ಭದ್ರಕೋಟೆ ಮಾಡಿಕೊಂಡಿದೆ. ಜಿಲ್ಲೆಯಲ್ಲಿ ದೊಡ್ಡ ವರ್ಚಸ್ಸು ಅಂದ್ರೆ ಹಿಂದುತ್ವದ ಪರ ಗಾಳಿ ಇದೆ, ಸಂಘಟನೆ, ದೊಡ್ಡ ಸಮುದಾಯದ ಒಗ್ಗಟ್ಟಿದೆ. ಒಂದಷ್ಟು ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಉತ್ತಮ ಕೆಲಸ ಮಾಡಿಲ್ಲ. ಸಿಎಂ ಹಾಗೂ ಕೃಷಿ ಸಚಿವರು ಇದ್ರೂ ಕೂಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದೆ. ಜಿಲ್ಲೆಯ 5 ಕ್ಷೇತ್ರಗಳಲ್ಲೂ ಬಿಜೆಪಿ ಹೀನಾಯ ಸೋಲು ಕಂಡಿದೆ. ಪಕ್ಷದಲ್ಲಿ ಟಿಕೆಟ್ ಸಂಬಂಧ ಅಸಮಾಧಾನ, ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಪಾರುಪತ್ಯ ಸಾಧಿಸ್ತಾ ಇರೋದು, ಇವು ಒಂದಷ್ಟು ಮೈನಸ್ ಅಂತ ಹೇಳಲಾಗುತ್ತೆ. ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ, ಕಾಂಗ್ರೆಸ್ ಪಕ್ಷ ಕೆಳಮಟ್ಟದಿಂದ ಜಿಲ್ಲೆಯಲ್ಲಿ ಪಾರುಪತ್ಯ ಸಾಧಿಸ್ತಾ ಇರೋದು. ವಿಧಾನಸಭೆ ಚುನಾವಣೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ಬಿಜೆಪಿಯ ದುರಾಡಳಿತವನ್ನ ಜನರಿಗೆ ತಲುಪಿಸಲು ಸಲೀಸಾದ ಮಾರ್ಗಗಳು ಇದೆ ಅವರಿಗೆ. ಸೊ ಹಾಗಾಗಿ ಇದು ಪ್ಲಸ್ ಆಗಬಹುದು. ಇನ್ನು ಕಾಂಗ್ರೆಸ್ನವರಿಗೆ ಮೈನಸ್ ಅಂದ್ರೆ 3 ಬಾರಿ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲು, ಸತತ ಸೋಲು. ಸೂಕ್ತವಾದ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಗಲೇ ಇಲ್ಲ. ಅಲ್ಲಿ ಜನರ ಓಟನ್ನ ಮತಗಳಾಗಿ ಮಾಡುವ ಪ್ರಭಾವಿ ನಾಯಕರು ಯಾರು ಕೂಡ ಇಲ್ಲ. ಕಾಂಗ್ರೆಸ್ ಶಾಸಕರಿಗೆ ಸೂಕ್ತ ಸ್ಥಾನ ಸಿಗದೇ ಇರೋದು ಕೂಡ ಒಂದು ಮೈನಸ್ ಪಾಯಿಂಟ್ ಆಗಬಹುದೇನೋ ಅಂತ ಹೇಳಲಾಗುತ್ತೆ. ಇನ್ನು 6.5 ಲಕ್ಷಕ್ಕೂ ಅಧಿಕ ಲಿಂಗಾಯತ ಮತದಾರರಿದ್ದಾರೆ. ಇಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಲ್ಪಸಂಖ್ಯಾತರಿದ್ದಾರೆ. 3 ಲಕ್ಷ ಮತದಾರರು ಕುರುಬರಿದ್ದಾರೆ. 3 ಲಕ್ಷ ಮತದಾರರು ಮುಸ್ಲಿಮರು ಸೇರಿದಂತೆ ಈ ತರ ಮತದಾರರು ಇದ್ದಾರೆ. ಸೊ ಹಾಗಾಗಿ ಈ ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಎಸ್, ನಮ್ಮ ಜೊತೆಗೆ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಬಸವರಾಜ್ ಅಂತ ಬ್ಯಾಡಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಬಸವರಾಜ್ ಅವರೇ ನಮಸ್ಕಾರ ರೀ. ನಮಸ್ಕಾರ. ಏನ್ ಹೇಳ್ತೀರಿ ಸರ್, ಯಾರು ಗೆಲ್ತಾರೆ ಅನ್ಸುತ್ತೆ ಈ ಬಾರಿ? ಹಾವೇರಿಯಿಂದ ಯಾರು ಸಂಸದರಾಗ್ತಾರೆ? ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು. ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವ್ರ ಕಡೆ ಒಲವೇನಾದ್ರೂ ಇದೆ ಅನ್ಸುತ್ತಾ? ಇಲ್ಲ 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 ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಯಾವ ಕಾರಣಕ್ಕೆ ಗೆಲ್ತಾರೆ ಅನ್ಸ್ತೈತ್ರಿ? ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ದೇಶನ ಕಾಯೋರು ಮೋದಿ ಅವರು ಮೇಡಮ್. ನಮ್ಮ ಮನೆ ಕಾಯೋರು ನಾವು, ನಮ್ಮ ದೇಶ ಕಾಯೋರು ಮೋದಿ. ಹೀಗಾಗಿ ಮೋದಿ ಅವರು ಇದಕ್ಕೆ ಬಸವರಾಜ ಬೊಮ್ಮಾಯಿ ಮೇಡಮ್. ಅದ್ರಲ್ಲೂ 3 ಬಾರಿ ಗೆಲ್ಸ್ಕೊಂಡ್ ಬಂದಿದ್ದೀರಿ ಬಿಜೆಪಿಯನ್ನ. ಈ ಬಾರಿ ಕೂಡ ಅದೇ ಒಂದು ವರ್ಚಸ್ಸು ಇದೆ ಅಂತ ಅನ್ಸುತ್ತಾ? ಹೌದು ಮೇಡಮ್. ಹೌದು ಮೇಡಮ್. ಈ ಮೋದಿ ಅವರು ನಮ್ಮ ದೇಶ ಕಾಯ್ಲಿಕ್ಕೆ ಮೋದಿ ಅವರು ಬೇಕು. ಈಗ ದ್ವಾಪರಯುಗ ಕೃಷ್ಣ, ತ್ರೇತಾಯುಗದ ರಾಮ, ಈಗ ಸದ್ಯ ಕಲಿಯುಗದ ಕೃಷ್ಣ ಅಂತ ಮೋದಿ ಮೇಡಮ್. ಕಲಿಯುಗದ ಕೃಷ್ಣ ಮೋದಿ ಮೇಡಮ್. ಮೋದಿ ಇಲ್ಲ ಅಂತಂದ್ರೆ ನಮ್ಮ ದೇಶ ಇರಲ್ಲ ಮೇಡಮ್. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾಗರಾಜ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ಯಾರು ಹೇಳ್ತಾರೆ, ಯಾರು ಸಂಸದರಾಗ್ತಾರೆ? ಬೊಮ್ಮಾಯಿ ಅವರೇ. ಯಾವ ಕಾರಣಕ್ಕೆ? ಮೋದಿ ಇರ್ಬೇಕಲ್ಲ. ಮೋದಿ ಅವರು ಇದ್ದಾರೆ, ಅದಕ್ಕೋಸ್ಕರ. ಹೌದು. ಈ ಅಭಿವೃದ್ಧಿ ವಿಷಯ ಅಂತ ಬಂದಾಗ ಖುದ್ದು ಮುಖ್ಯಮಂತ್ರಿ ಆದಾಗ ಎಲ್ಲೋ ಜಿಲ್ಲೆಯನ್ನು ಕಡೆಗಣಿಸಿದ್ರು ಅನ್ನೋ ಒಂದಷ್ಟು ಮಾತುಗಳಿದೆ. ಇದಕ್ಕೇನು ಹೇಳ್ತೀರಿ? ಮೋದಿ ಅವರು ಸಲಹೆ ಮಾಡೋದಕ್ಕೆ ಅವ್ರಿಗೆ. ಸೊ ಮೋದಿ ಅವ್ರಿಗೋಸ್ಕರನಾದ್ರೂ ಗೆಲ್ತಾರೆ ಅಂತೀರಿ? ಹೌದ್ರಿ. ಒಂದೇದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಎರಡನೇದು ವಾಜಪೇಯಿ ಅವರು, ಮೂರನೇದು ಬೊಮ್ಮಾಯಿ ಪ್ರೈಮ್ ಮಿನಿಸ್ಟರ್ ಲೆಕ್ಕ. ಓಕೆ ಸರ್, ಓಕೆ, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಿಂತಿಲ್ಲಲ್ರಿ ಅಲ್ಲಿ? ಇಲ್ಲಿ ಅರ್ಪಾಳಿ ತಾಲೂಕು ವಿಜಯನಗರ ಜಿಲ್ಲೆಗೆ ಮಲ್ಲಿಕಾರ್ಜುನ್ ಹೆಂಚಿ ಅವರು ನಿಂತಿದಾರಲ್ಲ. ನೀವು ಯಾವ ಊರವರು? ನಮ್ದು ಅರಸನಾಳ. ದಾವಣಗೆರೆ ಜಿಲ್ಲೆನಾ? ದಾವಣಗೆರೆ ಜಿಲ್ಲೆ. ಓಕೆ. ಸೊ ಅಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತೀರಿ? ಹೌದ್ರಿ, ಸಂಪೂರ್ಣವಾಗಿ ಕಾಂಗ್ರೆಸ್ ಬರ್ಬೇಕು ಇಲ್ಲಿಗೆ. ಅಲ್ಲೇ ಪಕ್ಕದವರು ಹಾವೇರಿಯಲ್ಲಿ ಯಾರು ಗೆಲ್ತಾರ್ರಿ? ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ, ಆನಂದ್ ಸ್ವಾಮಿ ಅವರು ಇದ್ದಾರೆ ಕಾಂಗ್ರೆಸ್ನಿಂದ. ನಮಗೆ ಆನಂದ್ ಸ್ವಾಮಿ ಅವ್ರಿಗೆ ಗೆಲ್ಬೇಕ್ರಿ. ಗೊತ್ತಿದ್ಯಾ ಆನಂದ್ ಸ್ವಾಮಿ ಅವ್ರು ಏನಾರು ಒಂದ್ ಸ್ವಲ್ಪ ಓಡಾಡಿದ್ದಾರೆ ಮಾಡಿದ್ದಾರೆ ಅನ್ನೋದು ಏನಾರು ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಬರ್ಬೇಕು ಅಂತ ಸರ್ ನಿಮ್ಗೆ? ಅದು ಬಡವರ ಪಕ್ಷ ರೀ ಅದು.
ಬುನಾದಿಯಿಂದ ಇರೋದೇ ಕಾಂಗ್ರೆಸ್. ಪಕ್ಷದಲ್ಲಿ ಬರೇ ಬಡವರಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಪಕ್ಷದಲ್ಲಿ ಇರೋರೆಲ್ಲ ಶ್ರೀಮಂತರಿದಾರಲ್ಲ ಮತ್ತೆ. ಅವರೆಲ್ಲ ಕಪ್ಪು ಹಣ ಮಾಡಿರೋಂಥವ್ರು. ಹ್ಞೂನ್ರಿ. ಆಯ್ತ್ರಿ, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಚನ್ನಬಸವ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಚನ್ನಬಸವ ಅವರೇ. ನಮಸ್ಕಾರ ರೀ. ಯಾರು ಗೆಲ್ತಾರ? ಯಾರು ಗೆಲ್ತಾರ್ರಿ? ಚನ್ನಬಸವ ಅವ್ರ ಕೇಳ್ಸಾತದ್ರಿ ನನ್ ಧ್ವನಿ? ಹಾ ಹೇಳ್ರಿ, ಮತ್ತೆ ಯಾವ ಊರು ನಿಮ್ದು? ಹಲೋ, ಜೋರಾಗಿ ಮಾತಾಡಿ ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಎಷ್ಟೋ ಜನ ಕರೆ ಮಾಡ್ತಿದ್ದಾರೆ, ಪಾಪ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದಷ್ಟು ವಿಷಯಗಳು ನೋಡಿ, ಅದೇ ಹಳ್ಳಿಕಟ್ಟೆ ಹತ್ರ ಕೂತ್ಕೊಂಡ್ರು ಅಂತಂದರೆ ರಾಜ್ಯದ್ದು, ಲೋಕಸಭೆದು, ದೇಶದ ಎಲ್ಲ ರಾಜಕೀಯದ ಬಗ್ಗೆ ಕೂಡ ಮಾತನಾಡೋ ಎಷ್ಟೋ ಜನ ಇದ್ದೇ ಇರ್ತಾರೆ. ನಮಗಿಂತಲೂ ಕೂಡ ಇನ್ನೂ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಇವ್ರು ಹಿಂಗೆ ಇವ್ರಿಗೆ ಓಟ್ ಹಾಕಬೇಕು ಅಂತ. ಸೊ ಕರೆ ಮಾಡಬೇಕು, ಮಾತನಾಡಬೇಕು ಅನ್ನೋ ಆಸೆಯಿಂದ, ಆಸಕ್ತಿಯಿಂದ ಎಷ್ಟೋ ಜನ ಕರೆ ಮಾಡ್ತಾರೆ. ಬಟ್ ಕೆಲವೊಂದು ಸಾರಿ ಮಾತಾಡೋದಕ್ಕೆ ಆಗೋದಿಲ್ಲ. ಇನ್ನೂ ಕೆಲವರು ಅದ್ಭುತವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಮೊದಲು ಈಗ ಚಂದ್ರಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರೇ, ಯಾರಾಗ್ತಾರೆ MP ಹಾವೇರಿ ಗದಗ ಲೋಕಸಭೆ ಕ್ಷೇತ್ರದಿಂದ? ಬೊಮ್ಮಾಯಿ. ಯಾವ ಕಾರಣಕ್ಕೆ ಸರ್? ಮಾಡಿದ್ದಾರೆ ಮೇಡಮ್ ಅವರೇ. ಇವರೆಲ್ಲ ಪಾಕಿಸ್ತಾನ ಕಳಿಸ್ಬಿಡ್ತಾರೆ ಕಾಂಗ್ರೆಸ್ನವರು. ಇವ್ರ ಗೆದ್ರೆ ಎಲ್ಲ ಬದುಕ್ಬೋದು ಬಡವ್ರ ಮಕ್ಕಳು. ಇಲ್ಲ ಅವ್ರಿಗೆ ಸಿದ್ದರಾಮಯ್ಯ ಬರೀ ಫ್ರೀ ಕೊಡ್ ಜನನ ಕಾಯಿಲಾಗ ಮಲಗಿಸ್ತಾನೆ ಅಷ್ಟೇ. ಸರಿ ಮೇಡಮ್, ಅದಕ್ಕೆ ಬೊಮ್ಮಾಯಿ ಅವ್ರು ಗೆಲ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಶ್ವೇತಾ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ ಅವರೇ. ನಮಸ್ತೆ ಮೇಡಮ್, ನಮಸ್ತೆ. ನಾನು ಮಾಸೂರಿಂದ ಕಾಲ್ ಮಾಡ್ತಿರೋದು, ಹಾವೇರಿ ಡಿಸ್ಟ್ರಿಕ್ಟ್. ಓ ಸೂಪರ್. ಹೆಂಗ್ ಜೋಳದ ರೊಟ್ಟಿ ತಿಂದ್ರಿ? ಬಸವರಾಜ ಬೊಮ್ಮಾಯಿ ಅವ್ರು ಗೆಲ್ಬೇಕು ಮೇಡಮ್. ಬಿಜೆಪಿನ ಗೆಲ್ಲದಿ ಸರಿ, ಖಂಡಿತ. ಫುಲ್ ಜೋಶಲ್ಲಿ ಇದ್ದೀರಲ್ಲ ಮೇಡಮ್. 100% ಮೇಡಮ್. ಕಾಂಗ್ರೆಸ್ ಅವರು ಗ್ಯಾರಂಟಿ ಬಗ್ಗೆ ಕೊಟ್ಟಾರೆ ಅಂದ್ರೆ, ನಾವು ಕೊಟ್ಟ ಟ್ಯಾಕ್ಸ್ ನಮಗೆ ಕೊಟ್ಟಾರ, ಅವ್ರ ಮನೆಯಿಂದ ತಂದು ಕೊಟ್ಟಾರ ಹೇಳ್ರಿ. ಯಾವ ಪೊಲಿಟಿಷಿಯನ್ ಹೇಳ್ತೀನಿ ಕೇಳಿ, ₹1 ಅವರ ಮನೆಯಿಂದ ತಂದು ಕೊಡಲ್ಲ. ಎಲ್ಲ ನಾವು ಕೊಟ್ಟ ಟ್ಯಾಕ್ಸ್ ನಮಗೆ ಕೊಡ್ತಾರೆ. ಅಂತದ್ರಲ್ಲೂ ಮೋದಿ ಅವರು ನಿಸ್ವಾರ್ಥವಾಗಿ ಜನಸೇವೆ ಮಾಡ್ತಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರು ಆಗ್ಬೇಕು ಅಂದ್ರೆ ನಾವು ಬಸವರಾಜ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ಲೇಬೇಕು. ಬಿಜೆಪಿ ಗೆಲ್ಲಬೇಕು. ನಮಗೆ ಮೋದಿ ಅವ್ರು ಇಂಪಾರ್ಟೆಂಟ್, ಅಭ್ಯರ್ಥಿ ಅಲ್ಲ. ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ, ನಮಗೆ ಮೋದಿ ಅವ್ರು ಇಂಪಾರ್ಟೆಂಟ್. ಈಗ ನಾವು ಅಭ್ಯರ್ಥಿ ನೋಡಿದ್ರೆ ನಮಗೆ ಪ್ರಧಾನಿ ಆಗ್ಬೇಕಾಗಿರೋದು ಮೋದಿ ಅವರು. ಈಗ ಇವತ್ತು ಅಭ್ಯರ್ಥಿನ ಗೆಲ್ಲಿಸ್ಲೇಬೇಕು. ಶ್ವೇತಾ ಅವ್ರೆ, ಈಗ ಹಾವೇರಿಗೆ ಏನೋ ಒಂದು ಅನುದಾನ ಬೇಕು, ಏನೋ ಒಂದು ರೈಲು ಯೋಜನೆ ಬೇಕು, ಮತ್ತೊಂದು ಬೇಕು. ಸೊ ಅದನ್ನ ಗಟ್ಟಿಯಾಗಿ ಹೋಗಿ ನಿಂತು ತರುವಂತಹ ಒಂದು ಶಕ್ತಿ ಸಾಮರ್ಥ್ಯ ಕೂಡ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗೆ ಇರ್ಬೇಕಲ್ವಾ? ಹಂಗಾಗಿ ಅಭ್ಯರ್ಥಿನೂ ಕೂಡ ಇಂಪಾರ್ಟೆಂಟ್ ತಾನೆ? ಖಂಡಿತ ಅಭ್ಯರ್ಥಿನೂ ಇಂಪಾರ್ಟೆಂಟ್. ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಮುಖ್ಯಮಂತ್ರಿ ಕರ್ತವ್ಯನ ನಾವು ನೋಡಿದೀವಿ, ಅವ್ರು ಏನೇನ್ ಕೆಲಸ ಮಾಡಿದಾರೆ ಅನ್ನೋದು ನೋಡಿದೀವಿ. ಹಾಗಾಗಿ ಬೊಮ್ಮಾಯಿ ಅವರು ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ ಕೂಡ, ಅವ್ರು ಒಳ್ಳೆ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಾವಿವತ್ತು ಬಿಜೆಪಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದೀವಿ. ಇವತ್ತು ಬಿಜೆಪಿ ಗೆಲ್ಲಬೇಕು, ಬೊಮ್ಮಾಯಿ ಅವರು ಗೆಲ್ತಾರೆ 100% ಮೇಡಮ್. ಓಕೆ, ಥ್ಯಾಂಕ್ ಯು ಶ್ವೇತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ದರ್ಶನ್ ಅಂತ ಹಾವೇರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ನಮಸ್ಕಾರ ಮೇಡಮ್. ದರ್ಶನ್ ಅವರೇ, ಯಾರು ಗೆಲ್ತಾರೆ? ನಮ್ಗೆ ಜನರಿಗೆ ಒಳ್ಳೇದ್ ಮಾಡ್ಕೊಳ್ರಿ ಮೇಡಮ್. ಈಗ ಅವರು ಈಗ ಬಸವರಾಜ ಬೊಮ್ಮಾಯಿ ಇದ್ರು ಓಕೆ, ಒಳ್ಳೇದ್ ಮಾಡ್ಬೇಕಲ್ಲ ಜನರಿಗೆ. ಮುಖ್ಯಮಂತ್ರಿ ಆದ್ರೆ ಅವರು ನಮ್ ಸೈಡ್ ಹಾವೇರಿ ಏನು ನೋಡ್ಲಿಲ್ಲ. ಅದೇ ಒಳ್ಳೇದಾಗ್ಲಿ ಅಂತ. ಈಗ ನಾವು ಈಗ ಯುವಕರು ಮೇಡಮ್, ನಮ್ ಸೈಡ್ ಇಲ್ಲ. ಹೇಳ್ರಿ ದರ್ಶನ್, ಕೇಳಿಸ್ತೈತೆ ಹೇಳ್ರಿ. ನೀರಿಲ್ಲ, ಏನ್ ಪ್ರಾಬ್ಲಮ್ ನಮ್. ಈಗ ಓಟ್ ಕೇಳಕ್ ಬಂದಾಗ ಇದನ್ನೆಲ್ಲ ಹೇಳ್ತೀರಾ ನೀವು? ಕೇಳಿದ್ಮೇಲೆ ಓಟ್ ಹಾಕಿ ಗೆದ್ಮೇಲೆ ಅವ್ರು ನಮ್ಮ ಮಾತೆಲ್ಲಿ ಕೇಳ್ತಾರೆ ಮೇಡಮ್. ಬರೋದೇ ಇಲ್ಲ ನೋಡಕ್ಕೆ ತಿರುಗಿ, ಯಾರು ಆಗ್ಲಿ. ಯಾರು ಬರಲ್ಲ ಮೇಡಮ್. ಅದಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ದರ್ಶನ್? ಇಬ್ಬರಲ್ಲಿ ಯಾರು ಗೆದ್ರು ಸ್ವಲ್ಪ ಇವಾಗ ಹೆಂಗ್ ರಿಕ್ವೆಸ್ಟ್ ಮಾಡ್ತಾರೆ ಅವಾಗ ಹಂಗ್ ಮಾಡ್ಲಿ ಅಂತ ನಾನು ಕೇಳ್ತೀನಿ. ಒಟ್ನಲ್ಲಿ ನೀವು ಹೇಳೋದೇನು ಅಂದ್ರೆ, ಯಾರಾದ್ರೂ ಗೆದ್ದವ್ರು ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳತ್ತೀರಿ. ಅಷ್ಟೇ ಮೇಡಮ್, ಅಷ್ಟೇ. ಓಕೆ, ಥ್ಯಾಂಕ್ ಯು. ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರು. ಮತ್ತು ಓಟ್ ಯಾರಿಗೆ ಹಾಕ್ತೀರಿ? ದರ್ಶನ್ ಅವ್ರು ಹೋದ್ರಾ? ಓಕೆ, ಫೈನ್. ಮನೋಹರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮನೋಹರ್ ಅವರೇ. ಮನೋಹರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಯಾರು ಗೆಲ್ತಾರೆ ಸರ್ ಈ ಬಾರಿ ಹಾವೇರಿಲಿ? ಹಾವೇರಿಯಲ್ಲಿ ಗಡ್ಡದೇವ್ರ ಮಠ. ಗಡ್ಡದೇವ್ರ ಮಠ ಅವರು. ಯಾಕೆ ಸರ್?
ಅವರೆಲ್ಲ ಗ್ಯಾರಂಟಿಗಳು ಎಲ್ಲ ಹೆಣ್ಮಕ್ಳಿಗೆ ಹ್ಮ್ ಬಹಳ ಸೌಲಭ್ಯ ಆಗಿದ್ದೆವು. ಕರೆಂಟ್ ಫ್ರೀ ಆಯ್ತು ಅಥವಾ ಬಸ್ ಫ್ರೀ ಆಯ್ತು, ಹ್ಮ್ 2,000 ರೂಪಾಯಿ ಆಯ್ತು, ಹ್ಮ್ 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 ಮತ್ತ್ ಸರ್ಕಾರ ಐತಿ, ಹ್ಮ್ ಎಲ್ಲ ಕೆಲಸ ಮಾಡ್ತಾರಂತೆ. ಹ್ಮ್ ಅದಕ್ಕೆ ಗಂಟು ಓಕೆ. ಅಲ್ಲಿ ಆ ಭಾಗದಲ್ಲಿ 3 ಬಾರಿ ಬಿಜೆಪಿ ಸಂಸದರು ಗೆದ್ಕೊಂಡು ಬಂದಿದ್ದಾರೆ, ಶಿವಕುಮಾರ್ ಉದಾಸಿ ಅವರು. ಹೌದು. ಸೊ ಈ ಬಾರಿ ಮಾತ್ರ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತೀರಾ, ಹೆಂಗೆ? ಹೌದೌದು ಹ್ಮ್ ಗ್ಯಾರಂಟಿ ಗೆಲ್ತಾರೆ ಕಾಂಗ್ರೆಸ್, ಯಾಕಂದ್ರೆ ಗ್ಯಾರಂಟಿಗಳು ಮಾಡಿದಾರಲ್ಲ. ಗ್ಯಾರಂಟಿ ಕೊಟ್ಟಿರೋದ್ರಿಂದ ಗ್ಯಾರಂಟಿ ಗೆಲ್ಲತ್ತೆ ಅಂತೀರಿ. ಹೌದೌದು, ಅದು ಸರ್ಕಾರನೂ ಐತಲ್ಲ ಆಮೇಲೆ ನಮ್ಮಲ್ಲಿ ಹ್ಮ್ ಸಂಬಂಧ ಕಟ್ಟಿದೇವ್ರ ಮುಂದೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಓಕೆ, ನೋಡಿ, ಬಿಜೆಪಿ ಭದ್ರಕೋಟೆ ಆಗಿರುವ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾವೀಗಾಗಲೇ ನೋಡಿರೋ ಪ್ರಕಾರ ಒಂದು ರೀತಿಯಾಗಿ ಈಗ ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಿಸಿದ ನಂತರದಲ್ಲಿ ಅದರ ವೆರಿ ನೆಕ್ಸ್ಟ್ ಡೇಯಿಂದಾನೇ ಅವರು ಈಗಾಗಲೇ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಇಲ್ಲಿ ಎಚ್ ಕೆ ಪಾಟೀಲ್ ಅವರನ್ನು ಇಲ್ಲಿಂದ ಸ್ಪರ್ಧಿಸಿ ಅಂತ ಮನವೊಲಿಸೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ಕೂಡ ನಡೆಸಿತ್ತು. ಯಾಕಂತಂದರೆ ಅದಾದಮೇಲೆ ಅದು ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಅದಾದ್ಮೇಲೆ ಅಂದರೆ ಈ ವರ್ಸಸ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಈಗ ಆನಂದಸ್ವಾಮಿ ಗಡ್ಡದೇವರ ಮಠ ಅವರನ್ನು ನಿಲ್ಲಿಸಿದ್ದಾರೆ. 5 ಶಾಸಕರಿದ್ದಾರೆ ಕಾಂಗ್ರೆಸ್ಗೆ, 5 ಶಾಸಕರ ಬೆಂಬಲ ಇದೆ. ಸೊ ಇದೆಲ್ಲ ಏನಾದರೂ ವರ್ಕೌಟ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಮೇಡಮ್. ಬಳ್ಳಾರಿಯಿಂದ ಮೇಡಮ್. ಬಳ್ಳಾರಿಯಿಂದ? ಹೌದು ಮೇಡಮ್. ಓಕೆ, ಬಳ್ಳಾರಿಯಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ಸರ್? ಫಸ್ಟು ಶ್ರೀರಾಮ್ ಅವ್ರು ಗೆಲ್ತಾರೆ ಮೇಡಮ್. ಸುಮಾರು 4ರಿಂದ 5 ಲಕ್ಷ ಮತಗಳಿಂದ ಜಯ ಗಳಿಸ್ತಾರೆ ಮೇಡಮ್ ಶ್ರೀರಾಮ್ ಅವರು. ಇಲ್ಲಿ ಹಾವೇರಿಗೆ ಬಂದ್ರೆ ಹಾವೇರಿಯಲ್ಲಿ ಆನಂದ್ ಸ್ವಾಮಿ ಮತ್ತೆ ಬಸವರಾಜ ಬೊಮ್ಮಾಯಿ ಮೇಡಮ್ ಖಚಿತವಾಗಿ. ಯಾರು ಸರ್? ಬಸವರಾಜ ಬೊಮ್ಮಾಯಿ. ಓಕೆ, ಸೊ ಅಲ್ಲಿ ಶ್ರೀರಾಮುಲು, ಇಲ್ಲಿ ಬಸವರಾಜ ಬೊಮ್ಮಾಯಿ. ಹೌದು ಮೇಡಮ್, ಯಾಕಂದ್ರೆ ಅವ್ರನ್ನ ಮುಖ್ಯಮಂತ್ರಿ ಆಗಿದ್ದರು ತೆಗೆದುಕೊಂಡು ಸೆಂಟ್ರಲ್ ತಗೊಂಡು ಇಲ್ಲಿ ಯುವಕರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ತೆಗೆದುಕೊಂಡಿದ್ರು ಅವ್ರನ್ನ. ಹಾಗಾಗಿ ಅವ್ರನ್ನ ಬಸವರಾಜ ಬೊಮ್ಮಾಯಿನ ಗೆಲ್ಲಿಸ್ಬೇಕು ಮೇಡಮ್. ಆ ಕ್ಷೇತ್ರದ ಜನಗಳೆಲ್ಲ ಗೆಲ್ಲಿಸಿ ಅಲ್ಲಿ ಮುಂದೆ ಹಾವೇರಿಯಲ್ಲಿ ಯುವಕರಿಗೆ ವಿಧಾನಸಭೆಯಲ್ಲಿ ಯುವಕರಿಗೆ ಅವಕಾಶ ಕೊಡ್ಬೇಕಾಗಿ ವಿನಂತಿ ಮಾಡ್ತಿದ್ವಿ ಮೇಡಮ್. ಸೊ ಅವ್ರು ಬಂದ್ರೆ ಯುವಕರಿಗೆ ಅವಕಾಶಗಳು ಸಿಗುತ್ತೆ ಅಂತ ಬಂದಾಗಿನಿಂದ ಟೋಲ್ ಬರ್ತಾ ಇದಾರೆ ಆಲ್ರೆಡಿ. ಹಾಗಾಗಿ ಕಾಂಗ್ರೆಸ್ ಬಂದಪ್ಪ ಅಂದ್ರೆ ಬಹಳ ತೊಂದರೆ ಅನುಭವಿಸಬೇಕಾಗುತ್ತೆ. ರಾಜ್ಯದಲ್ಲಿ ಇದೆ ಮತ್ತೆ ದೇಶದಲ್ಲಿ ಉಗ್ರಗಾಮ ಜಾಸ್ತಿ ಆಗುತ್ತೆ. ಆದ ಕಾರಣ ಕಂಪಲ್ಸರಿ ಬಿಜೆಪಿ ಗೆಲ್ಲೇಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಲೇಬೇಕು. ಮತ್ತೊಮ್ಮೆ ಮೋದಿ ಆಗ್ಲೇಬೇಕು ಅಂತೀರಿ. ಓಕೆ ಸರ್, ಥ್ಯಾಂಕ್ ಯು. ಕಿರಣ್ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಮೇಡಮ್. ರಾಣೆಬೆನ್ನೂರಿಂದ ಫೋನ್ ಮಾಡಿದ್ದೀರಿ, ಏನ್ ಹೇಳ್ತೀರಿ? ಯಾರು ಗೆಲ್ತಾರೆ ಹಾವೇರಿಯಲ್ಲಿ? ಸಂಸದರು ಯಾರಾಗ್ತಾರೆ ಮೇಡಮ್? ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಮೇಡಮ್. ಪಕ್ಕ ಬಸವರಾಜ ಬೊಮ್ಮಾಯಿ ಆಗ್ತಾರೆ ಮೇಡಮ್. ಬಸವರಾಜ ಬೊಮ್ಮಾಯಿ ಅವರು. ಎಸ್ ಮೇಡಮ್. ಈಗ ಕಳೆದ ಬಾರಿ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಮತಗಳ ಏರುಪೇರಾಗಿದೆಯಲ್ಲ, ಸೊ ಅದೇನಾದ್ರೂ ಇಲ್ಲಿ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ? ಇವೆಲ್ಲ ಫ್ರೀ ಗ್ಯಾರಂಟಿ ಆಗಿರೋದು ಮೇಡಮ್ ಅವು. ಅದಕ್ಕೋಸ್ಕರ ಹಂಗಾಗಿದೆ ಅಂತೀರಿ? ಈ ಸಲ ಗ್ಯಾರಂಟಿ ನಡೆಯಲ್ಲ ಮೇಡಮ್, ಮೋದಿನೇ ಗ್ಯಾರಂಟಿ ಮೇಡಮ್. ಓಕೆ, ಬೊಮ್ಮಾಯಿ ಅವರು MP ಆಗೇ ಆಗ್ತಾರೆ ಅಲ್ಲಿಂದ? 100 to 200 ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಕುಮಾರ್ ಅಂತ ಕರೆ ಮಾಡಿದ್ದಾರೆ ತುಮಕೂರಿಂದ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಕುಮಾರ್ ಅವರೇ, ಯಾರಿಗೆ ನೀವು ಓಟ್ ಹಾಕ್ತೀರಿ? ಯಾರು ಗೆಲ್ಲಬೇಕು? ಮೇಡಮ್ ನರೇಂದ್ರ ಮೋದಿ ಗೆಲ್ಬೇಕು ಮೇಡಮ್. ಆದ್ರೆ ನಮ್ಗೆ ಸ್ಥಳೀಯ ನಾಯಕರಿಗೆ ಸಮಾಧಾನ ಇಲ್ದಲೆ ಸಿದ್ದರಾಮಯ್ಯ ಗೆಲ್ತಾರೆ ತುಮಕೂರು. ಎಲ್ಲಿಂದ ಕಾಲ್ ಮಾಡಿದ್ದೀರಿ ಸರ್? ತುಮಕೂರಿಂದ ಮೇಡಮ್. ತುಮಕೂರಿಂದನಾ? ಓಕೆ ಓಕೆ. ಸೊ ಈಗ ತುಮಕೂರಿಂದ ಯಾರು ಗೆಲ್ಲಬೇಕು ಅಂತ? ನಾವು ಮುದ್ದಮ್ಮೇಗೌಡರು ಗೆಲ್ತಾರೆ ಮೇಡಮ್. ಮುದ್ದಹನುಮೇಗೌಡರು. ಸೋಮಣ್ಣ ಅವ್ರು ಗೆಲ್ಲಲ್ವಾ? ಸೋಮಣ್ಣ ಸ್ಥಳೀಯ ನಾಯಕ ವಿರೋಧ ಐತೆ ಮೇಡಮ್ ಸಿಕ್ಕಾಪಟ್ಟೆ. ಸ್ಥಳೀಯರಲ್ಲ ಅಂತ. ಬಟ್ ಕೇಂದ್ರದಲ್ಲಿ ಮೋದಿನೇ ಬರ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ? ಅಲ್ಲಿ ಕೇಂದ್ರದಲ್ಲಿ ಮೋದಿನೇ ಬರ್ಬೇಕು ಅಂತ ಆಸೆ. ಓಕೆ, ಹಾವೇರಿಯಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ಈಗ ಬಸವರಾಜ ಬೊಮ್ಮಾಯಿ ಅವರು ನಿಂತಿದ್ದಾರೆ. ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು. ಸೊ ಅಲ್ಲಿ ತುಮಕೂರಲ್ಲಿ ಮಾತ್ರ ಮುದ್ದಹನುಮೇಗೌಡರು ಅಂತಿದ್ದೀರಿ ಮೇಡಮ್? ತುಮಕೂರಲ್ಲಿ ಮಾತ್ರ ಮುದ್ದಹನುಮೇಗೌಡರು ಅಂತಿದ್ದೀರಿ? ಮೇಡಮ್ ಮುದ್ದಹನುಮೇಗೌಡರು ಗೆಲ್ತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಚನ್ನಬಸಪ್ಪ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚನ್ನಬಸಪ್ಪ ಅವರೇ. ನಮಸ್ಕಾರ. ಚನ್ನಬಸಪ್ಪ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಯಾರು ಗೆಲ್ತಾರ್ರಿ ಹಾವೇರಿಲಿ? ಹಾವೇರಿಯಲ್ಲಿ ಬೊಮ್ಮಾಯಿ ಅವರು. ಬೊಮ್ಮಾಯಿ ಅವರು. ಯಾವ ಕಾರಣಕ್ಕೆ? ಮೋದಿ ಅವ್ರು ನೋಡೇ ಒಟ್ಟು ಹಾಕ್ತಾರಲ್ಲ ಅಂತ. ನೀವು? ನಾವು ಅವ್ರಿಗೆ ಹಾಕೋದು.
ಓಕೆ ಓಕೆ ಸರ್, ಥ್ಯಾಂಕ್ ಯು ಚನ್ನಬಸಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ ಜನ, ಮಾತಾಡ್ತಾ ಇದ್ದಾರೆ, ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಸೊ ಯಾರು ಎಲ್ಲಿ ಗೆಲ್ತಾರೆ ಅನ್ನೋದ್ರ ಜೊತೆಗೆ ನೋಡಿ, ಒಂದು ರೀತಿಯಾಗಿ ನಿರ್ಣಾಯಕ ಕ್ಷೇತ್ರ ಅಂತಲೂ ಹೇಳಬಹುದೇನೋ ಜನ. ಯಾಕಂತಂದರೆ ಹಾವೇರಿ ಅಂದಾಗ ಒಂದು ವೈವಿಧ್ಯಮಯ ಜನ ಸಮುದಾಯವನ್ನು ಪ್ರತಿಬಿಂಬಿಸುತ್ತೆ. 2019ರಲ್ಲಿ 74% ಮತದಾನ ಆಗಿದೆ ಇಲ್ಲಿ ಹಾವೇರಿ ಕ್ಷೇತ್ರದಲ್ಲಿ. ಈಗ 2024ರಲ್ಲಿ ಮತದಾರರು ತಮ್ಮ ಮತದ ಶಕ್ತಿಯನ್ನು ತೋರಿಸೋದಕ್ಕೆ ಉತ್ಸುಕರಾಗಿದ್ದಾರೆ. ಕರೆ ಮಾಡಿದವರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಜೋಶಲ್ಲಿದ್ದಾರೆ ಎಲ್ಲರೂ ಅಂತೇಳಿ. ಬಸವರಾಜ್ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರು ಗೆಲ್ತಾರೆ ಸರ್ ಹಾವೇರಿಯಿಂದ? ನಮ್ಮ ಹಾವೇರಿ MP ಬಸವರಾಜ ಬೊಮ್ಮಾಯಿ ಆಗ್ತಾರೆ ಮೇಡಮ್ ಅವ್ರೆ. ನಮ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಗೆಲ್ತಾರೆ. ಓಕೆ, ಯಾವ ಕಾರಣಕ್ಕೆ ಈಗ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಒಂದಷ್ಟು ಅಸಮಾಧಾನ ಬೇರೆ ಇತ್ತು ಅಲ್ಲಿ. ಹೇಳ್ರಿ ಮೇಡಮ್ ಅವ್ರೆ. ಅಸಮಾಧಾನ ಬೇರೆ ಇತ್ತು ಬಿಜೆಪಿಯಲ್ಲಿ, ಅದೆಲ್ಲ ಸರಿ ಹೋಗುತ್ತೆ, ಅದೇನು ಎಫೆಕ್ಟ್ ಆಗಲ್ಲ ಅಂತೀರಾ? ಅದೇನೇ ಎಫೆಕ್ಟ್ ಆಗಲ್ಲ ಮೇಡಮ್ ಅವ್ರೆ. ಬಸವರಾಜ ಬೊಮ್ಮಾಯಿ 100% MP ಆಗೇ ಆಗ್ತಾರೆ. ನಮ್ಮ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಆಗ್ತಾ ಇರೋ MP ಅವರು ಬಸವರಾಜ ಬೊಮ್ಮಾಯಿ ಆಗ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಗೆ ಬಸವರಾಜ್ ಅಂತ ಗದಗಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ಎಸ್, ನಿಮ್ಮೂರಲ್ಲಿ ಯಾರಾಗ್ತಾರೆ ಸರ್ MP? ಮತ್ತೆ ನಿಮ್ಮ ಹೆಸರಿನ ಬಸವರಾಜ ಬೊಮ್ಮಾಯಿ ಅವರ ಅಥವಾ ಆನಂದ್ ಸ್ವಾಮಿ ಅವರ? ಬಸವರಾಜ ಸಾಹೇಬ್ರ. ಓಕೆ, ಯಾವ ಕಾರಣಕ್ಕೆ? ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಸರ್, ಹೇಳಿ. ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಹೌದು. ಹಾ, ಯಾವುದು ನಿಮಗೆ ಈಗ ಮರೆಯೋಕ್ಕಾಗಲ್ಲಪ್ಪ, ಈ ಕಾರಣಕ್ಕೋಸ್ಕರನಾದ್ರೂ ಅವ್ರಿಗೆ ಓಟ್ ಹಾಕಬೇಕು ಅನ್ನೋದು ಹೇಳೋದಾದ್ರೆ ಯಾವುದನ್ನು ಹೇಳ್ತೀರಿ? ಒಳ್ಳೆ ಕೆಲಸ ಮಾಡ್ಯಾರಿ, ಅದಕ್ಕೆ ಹಾಕ್ತಿರು. ಓಕೆ ಸರ್, ಥ್ಯಾಂಕ್ ಯು. ಅನಿಲ್ ಕುಮಾರ್ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ಮೇಡಮ್ ನಮಸ್ತೆ. ಯಾರು ಗೆಲ್ತಾರೆ ಸರ್ ಹಾವೇರಿಯಿಂದ? ಮೇಡಮ್ 2 ನಿಮಿಷ. ಇದು ಬಸವರಾಜ ಬೊಮ್ಮಾಯಿ ಅವರು ಆಗಿದಾಗಲೇ ಉಪಚುನಾವಣೆ ಬಂತು, ಮಸ್ಕಿ ಆಮೇಲೆ ಇನ್ನೊಂದು ಕೈ ಎಲ್ಲ ಬಂತು, ನನಗೆ ಗೊತ್ತಿಲ್ಲ. ಅವಾಗ 2ರಲ್ಲಿ ಇವ್ರು CM ಆಗಿದ್ದಾಗ ಸೋತ್ರು. ಲಾಸ್ಟ್ ಇಯರ್ MLA ಎಲೆಕ್ಷನ್ ಬಂತು, ಅವಾಗ CM ಆಗಿದ್ದು ಬಂದು ಬಸವರಾಜ ಬೊಮ್ಮಾಯಿ ಅವರೇ. ಮತ್ತೆ ಅವಾಗ್ಲೂ ಇವಾಗ ಪ್ರದರ್ಶನ ಯಾಕಂದ್ರೆ ಸರ್ಕಾರ ರಚನೆ ಮಾಡಕ್ಕಾಗ್ಲಿಲ್ಲ, ಮತ್ತೆ ಇರೋ ಸೀಟ್ನು ಕಳ್ಕೊಂಡ್ರು. ಆಮೇಲೆ ಇವಾಗ ಆಲ್ರೆಡಿ ಅಟ್ ಪ್ರೆಸೆಂಟ್ MLA ಇದಾರೆ. ಇನ್ ಕೇಸ್ ಏನಾದ್ರು ಗೆದ್ರೆ ಇವ್ರು ಶಿಗ್ಗಾವಿಗೆ ರಾಜೀನಾಮೆ ಕೊಡ್ಬೇಕು. ಹೌದು. ಅವಾಗ ತಿರ್ಗಾ ಉಪಚುನಾವಣೆ ಬರುತ್ತೆ. ಹೌದು. ಅದ್ರ ದುಡ್ಡೆಲ್ಲ ಯಾರು ಭರಿಸ್ಬೇಕು ಮೇಡಮ್? ಜನ, ನಾವು ನೀವು, ನಮ್ದೇ ಅಲ್ವಾ ದುಡ್ಡು ಅದೆಲ್ಲ? ಹೌದು. ಮತ್ತೆ ಇವರು ಆಲ್ರೆಡಿ MLA ನಿಂತಿದ್ದಾರೆ, MLA ಇದ್ದಾರೆ, ಪ್ರೆಸೆಂಟ್ ಇದ್ದಾರೆ ಶಿಗ್ಗಾವಿಗೆ. ಮತ್ತೆ ಇವ್ ತಿರ್ಗಾ ಯಾಕೆ MP ಗೆಲ್ಬೇಕಾಗಿತ್ತು ಅಂತ. ಕರೆಕ್ಟ್. ಸಾಕಷ್ಟು ಜನ ನಿಂತಿದಾರಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ, ಬೊಮ್ಮಾಯಿ ಅವರು ನಿಂತಿದ್ದಾರೆ, ಅನೇಕರು MLAಗಳು ನಿಂತಿದ್ದಾರೆ. ಅಂದ್ರೆ ಅವ್ರಿಗೆಲ್ಲ ಏನು ಅಂತಂದ್ರೆ ಅದೃಷ್ಟ ಪರೀಕ್ಷೆ. ಸೊ ಇಲ್ಲ ಸೋತ್ರೆ ಇಲ್ಲೇ ಇರ್ತೀವಿ, ಗೆದ್ರೆ ಲೋಕಸಭೆಗೆ ಹೋಗ್ತೀವಿ, ಉಪಚುನಾವಣೆ ಆಗುತ್ತೆ, ಇನ್ನೊಬ್ರು ಯಾರನ್ನಾರು ಆರಿಸಿ ಕಳ್ಸೋದು, ಅಷ್ಟೇ ಸಿಂಪಲ್ ಆಗಿ ತಗೊಂಡ್ಬಿಟ್ಟಿರ್ತಾರೆ ಇವರೆಲ್ಲ. 2 ಬಾರಿ ಅಲ್ಲ, ಅಷ್ಟೇ ಅಲ್ಲ, ನೀವು ನೋಡಿದ್ರಿ 2 ಕ್ಷೇತ್ರದಲ್ಲಿ ನಿಂತಿರೋರ್ನು ನಾವು ನೋಡಿದೀವಿ, ಒಬ್ಬೊಬ್ಬ ಕ್ಯಾಂಡಿಡೇಟ್ ಅಲ್ವಾ? ಹೌದು. ಏನ್ ನೋಡ್ಬೇಕು ಮೇಡಮ್, ಇಲ್ಲಿ 50-50 ಇದೆ. ಹೆಂಗಿದೆ ಸರ್ ಅಲ್ಲಿ ಯಾವ್ಯಾವ ಕಾರಣ? ಯಾಕಂತಂದ್ರೆ ಅಲ್ಲಿ ಶಿವಕುಮಾರ್ ಉದಾಸಿ ಅವರು ಅದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಸೊ ಹಂಗಾಗಿ ಅದನ್ನ ಕೈ ಬಿಟ್ಬಿಟ್ರು. 3 ಬಾರಿ ಗೆದ್ದಿರೋಂಥ ವ್ಯಕ್ತಿ ಬೇರೆ. ಸೊ ಬಿಜೆಪಿ ಪಾರುಪತ್ಯ ಇದೆ ಅಲ್ಲಿ. ಸೊ ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ತಲೆ ಕೆಳಕಾಯ್ತು ಸನ್ನಿವೇಶ. ಬಟ್ ಮತ್ತೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಬ್ಯಾಕ್ ಟು ಬಿಜೆಪಿ ಅನ್ನೋ ತರ ಇದಾರ ಅಥವಾ ಹೆಂಗೆ? ಇವರು ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ವ್ಯಕ್ತಿ ಸೂಪರ್ ಬಿಡಿ, ಅವ್ರ ಬಗ್ಗೆ 2 ಮಾತಿಲ್ಲ. ಅವ್ರ ಬಗ್ಗೆ ಅವ್ರು ತುಂಬಾ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಆಡಳಿತ ಮಾಡ್ಲಿಲ್ಲ. ಅವರು ತುಂಬಾ ಲೂಸ್ ಬಿಟ್ಬಿಟ್ರು. ಏನು ಇಷ್ಟೊಂದ್ ಜನ ಇದು ಈ ರಾಮನಗರ ವೇದಿಕೆಯಲ್ಲೆಲ್ಲ ಗಲಾಟೆ ಎಲ್ಲ ಆಯ್ತು. ಅವಾಗ ಬಸವರಾಜ ಬೊಮ್ಮಾಯಿ ಕೈ ಮಾಡಿದ್ರು, ಮಾತಾಡ್ಬೇಂದ್ರು. ಅವರು CN ಅಶ್ವತ್ಥನಾರಾಯಣ ಅನ್ಬಿಟ್ಟು ಡಾಕ್ಟರ್ CN ಅಶ್ವತ್ಥನಾರಾಯಣ ಏನೇನೋ ಒಂದು ಗಲಾಟೆ ಎಲ್ಲ ಮಾಡಿದ್ರು. ತುಂಬಾ ಸರಳ ವ್ಯಕ್ತಿ, ಸಜ್ಜನಿಕೆಯ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಹೌದು. ಇವ್ರಿಗೆ ಅಷ್ಟೊಂದು ಬೆಲೆ ಕೊಟ್ಟಿಲ್ಲ ಮೇಡಮ್ ಪಕ್ಷದವರು. ಇವ್ರ ಮಾತನ್ನ ಅಷ್ಟೊಂದು ಹಗುರವಾಗಿ ತಗೊಂಡ್ಬಿಟ್ಟಿದ್ದಾರೆ ಇವ್ರನ್ನ. ಈಗ ಸಂಸದರಾದ್ರೆ ಹಿಂಗೆ ಸರ್, ಸಂಸದರಾದ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ, ಅಲ್ಲಿಂದ ತಗೊಂಡ್ ಬರ್ತಾರೆ ಮಾಡ್ತಾರೆ ಮೇಡಮ್. ಯಾಕಂದ್ರೆ ಈ ಹಿಂದೆ ನೀರಾವರಿ ಸಚಿವರೆಲ್ಲ ಆಗಿದ್ರಲ್ವಾ. ಆಮೇಲೆ ಮೇಲಾಗಿ ಇವ್ರು ಚೆನ್ನಾಗಿ ಓದಿದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಇವರು, ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಮತ್ತೆ ನೀರಾವರಿ ಸಚಿವರಾಗಿದ್ರು, ಅನುಭವ ಇದೆ.
ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ ಬಿಡಿ, ವ್ಯಕ್ತಿ ಬಗ್ಗೆ ಮಾತಾಡಂಗಿಲ್ಲ. ಓಕೆ, ಪಕ್ಷ ವ್ಯಕ್ತಿ ಬಗ್ಗೆ ಗೆಲ್ಲೋ ಮಾತಾಡಂಗಿಲ್ಲ. ಚಾನ್ಸಸ್ ಹೆಂಗಿದೆ ಅಲ್ಲಿ, ಏನ್ ಹೇಳ್ತಾರೆ ಜನ? ಗೆಲ್ಲೋದು ಅದೇ ಈ ತರ ಹಿಂಗೆ ಒಂದ್ 2 ಇದಾಯ್ತಲ್ಲ, ಅದು ನಮ್ಗೆ ತುಂಬಾ ಬೇಸರ ಆಯ್ತು. ಬೈ ಎಲೆಕ್ಷನ್ ಅಲ್ಲಿ ಸೋತಿದಾರೆ ಮೇಡಮ್, ಮಸ್ಕಿ ಆಮೇಲೆ ಇನ್ನೊಂದ್ ಕಡೆ ರಾಯಚೂರಲ್ಲೆಲ್ಲ ಅಲ್ಲೆಲ್ಲ ಸೋತ್ರು, MLA ಸೋತ್ರು, ಅದೊಂದು ನಮ್ಗೆ ತೀರಾ ಬೇಜಾರಾಯ್ತು. ಸೊ ಆ ಕಾರಣಕ್ಕೋಸ್ಕರ ಏನಾಗುತ್ತೋ ಅನ್ನೋ ಒಂದು ಇದ್ರಲ್ಲಿದ್ದೀರಿ. ಅದಕ್ಕೆ 50-50 ಅಂತ ಹೇಳ್ತೀನಿ. ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಮನೋಹರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮನೋಹರ್ ಅವರೇ. ಹೇಳಿ ಮೇಡಮ್. ನೀವೇ ಹೇಳ್ಬೇಕು ಸರ್, ಯಾರು ಗೆಲ್ತಾರೆ ಅಂತ. ಬಸವರಾಜ ಬೊಮ್ಮಾಯಿ ರೀ. ಯಾಕೆ ಯಾವ ಕಾರಣಕ್ಕೆ? ನಮ್ ಬಿಜೆಪಿ ಯಾವ್ದು ಲಕ್ಷ್ಮೇಶ್ವರದಲ್ಲಿ ಚಲೋ ಆಡಳಿತ ನಡೀತಿದೆ. ಬೊಮ್ಮಾಯಿ ಆದ್ರೆ ಚಲೋ, ಮೋದಿ ಆದಂಗ ನಮ್ಗೆ. ಸೊ ಬೊಮ್ಮಾಯಿ ಅವರಾದ್ರೆ ಮೋದಿ ಗೆದ್ದಂಗೆ ಅಂತ ನೀವು? ಓಕೆ, ಮೋದಿನೇ ನಮ್ಗೆ ಮೇನ್. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ನೋಡಿ, ಒಂದು ರೀತಿಯಾಗಿ ಹೆಂಗೆ ಅಂತಂದರೆ ಇಲ್ಲಿ ಎಷ್ಟೋ ಜನ ಕರೆ ಮಾಡಿದವರು ಒಂದಷ್ಟು ಪ್ರಜ್ಞಾವಂತರು ಬಹಳ ಚೆನ್ನಾಗಿ ಮಾತಾಡಿದ್ರು, ಯಾವ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳು ಮತ್ತೊಂದು ಮಗದೊಂದು ಅಂತ. ಆದರೆ ಕೆಲವರು ಮೋದಿ ಆಗಬೇಕು, ಮೋದಿ ಗೆಲ್ಲಬೇಕು ಅಷ್ಟೇ, ಅದಕ್ಕೋಸ್ಕರ ಅಭ್ಯರ್ಥಿ ಯಾರಾದರೂ ಪರವಾಗಿಲ್ಲ, ಬೊಮ್ಮಾಯಿ ಆದರೂ ಪರವಾಗಿಲ್ಲ, ಇನ್ಯಾರನ್ನೋ ನಿಲ್ಲಿಸಿದ್ರೂ ಪರವಾಗಿಲ್ಲ, ಅವರೇ ಗೆಲ್ತಾ ಇದ್ರು. ಅಂದರೆ ಇಲ್ಲಿ BJP ಅನ್ನೋದು ವಿನ್ನಿಂಗ್ ಅನ್ನೋದು ಫಿಕ್ಸ್ ಆಗೋಗ್ಬಿಟ್ಟಿದೆ. ಅಂದರೆ ಅಷ್ಟರ ಮಟ್ಟಿಗೆ ಆ ಕಡೆನ ಒಲವಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಲರ್ಸ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಆಜಿರಪ್ಪ ಅಂತ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಆಜಿರಪ್ಪ ಅವರೇ. ಮೇಡಮ್ ನಮಸ್ತೆ ಸರ್. ನಾವೀಗತ್ತು ಹಾವೇರಿ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ಚಿಕ್ಕಬಳ್ಳಾಪುರದಿಂದ ತಗೊಂಡೇ ಹೋಗ್ಬಿಡೋಣ. ಯಾರು ಗೆಲ್ತಾರೆ ಚಿಕ್ಕಬಳ್ಳಾಪುರದಲ್ಲಿ? ಡಾಕ್ಟರ್ ಕೆ ಸುಧಾಕರ್ ಮೇಡಮ್. ಸುಧಾಕರ್ ಅವರು ಕಾಂಗ್ರೆಸ್ನವರು ಈಗ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಹೌದು ಮೇಡಮ್, ವೃಕ್ಷಾರಾಮಯ್ಯ ಅಂತ ಹೇಳ್ಬಿಟ್ಟು. ನಮ್ ಸುಧಾಕರ್ ಬಂದ್ಬಿಟ್ಟು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ರು, ಕಾರಣಾಂತರಗಳಿಂದ ಸೋದ್ರು, ಈ ಸತಿ ಗೆಲ್ತಾರೆ ಮೇಡಮ್. ಸೊ ಸುಧಾಕರ್ ಅವ್ರು ಗೆಲ್ತಾರೆ. ಹಾವೇರಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಇವತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ಮೇಡಮ್. ಬೊಮ್ಮಾಯಿ ಅವರು. ಓಕೆ, ಯಾಕೆ ಸರ್ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ರು ಅಂತ? ಸುಧಾಕರ್ ಬೊಮ್ಮಾಯಿ ಅವರು ಆತ್ಮ ಸ್ನೇಹಿತರು, ಇಬ್ರು ಗೆಲ್ಲಿ ಮೇಡಮ್. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವ್ರು ಸಚಿವರಾಗಿದ್ರು, ತುಂಬಾ ಅನ್ಯೂನ್ಯವಾಗಿದ್ರು. ಇಬ್ರು ಸೇರಿ ಈ ಸತಿ ಲೋಕಸಭೆಗೆ ಹೋಗ್ಲಿ ಮೇಡಮ್. ಇಬ್ರು ಸೇರಿ ಸಂಸದರಾಗಿ ಅಲ್ಲಿಗೆ ಹೋಗ್ಲಿ ಅಂತೀರಿ? ಮೋದಿ ಸರ್ಕಾರದಲ್ಲಿ ಯಾವ್ದೋ ಒಂದು ಸಚಿವರಾಗಿದ್ರು, ಆತ್ಮೀಯರಾಗಿರ್ಲಿ ಮೇಡಮ್. ಒಳ್ಳೆ ಲೆಕ್ಕಾಚಾರ ಹಾಕಿದಿರಿ. ಥ್ಯಾಂಕ್ ಯು ಅಜಿರಪ್ಪ ಅವರೇ, ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ. ಮಹೇಶಪ್ಪ ಅಂತ ರಾಣೆಬೆನ್ನೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಅಲ್ಲಿಂದ ಹಾವೇರಿಯಿಂದ? ಹಾವೇರಿಯಿಂದ ಯಾರು ಗೆಲ್ತಾರೆ ಸರ್ ಈ ಬಾರಿ? ಬೊಮ್ಮಾಯಿ ಸರ್. ಬೊಮ್ಮಾಯಿ ಅವರು. ಯಾವ ಕಾರಣಕ್ಕೆ ಸರ್ ಬೊಮ್ಮಾಯಿ ಅವರು ಅಂದ್ರೆ ಯಾವ ಕಾರಣಕ್ಕೆ ನಿಮ್ಗೆ ಅಭಿಮಾನ? ನೀರಾವರಿ ತಜ್ಞ ಅಂತಂದ ಹೆಸರು ಪಡೆದಾರ. ನೀರಾವರಿ ಬಗ್ಗೆ ಜ್ವಲಂತ ಸಮಸ್ಯೆ ಕಂಡುಹಿಡಿತಾರ ಅವ್ರು. ಅದ್ರ ಸಲುವಾಗಿ ಅವರು ಕೇಂದ್ರದಲ್ಲಿ ನೀರಾವರಿ ಸಚಿವರ ಇಲ್ಲಿಂದ ಗೆದ್ದು ಹೋಗಿ ಅಲ್ಲ, ಈಗ ರಾಜ್ಯದಿಂದ ಕೇಂದ್ರದ ಕಡೆಗೆ ಹೋಗ್ಬಿಡ್ತಾರಲ್ಲ, ಮತ್ತೆ ರಾಜ್ಯದಲ್ಲಿ ನಾಯಕರು ಇಲ್ದಂಗ ಆಗಲ್ವಾ? ಅದು ಒಂದು ದೊಡ್ಡ ಪ್ರಯತ್ನ ಆಕೈತೆ. ಅಲ್ಲಿ ಹೋದ್ಮೇಲೆ ಇಂಟರ್ನ್ಯಾಷನಲ್ ಈ ಮೋದಿ ಅವ್ರು ಹೆಂಗ ನಮ್ಮ ಇಂಡಿಯಾಕ್ಕೆ ಫಸ್ಟ್ ದೇಶಿಗೆ ವರ್ಲ್ಡ್ಗೆ ಫಸ್ಟ್ ಅದಾರಲ್ಲ, ಆ ಟೈಪ್ ನೀರಾವರಿ ಇಲಾಖೆಗೆ ಅನ್ನೋದು ನಮ್ಮ ಸಲಹೆ. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಶ್ವರ್ ಅಂತ ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಈಶ್ವರ್ ಅವರೇ. ನಮಸ್ಕಾರ ಮೇಡಮ್. ಹೇಳ್ರಿ, ಯಾರು ಗೆಲ್ತಾರೆ? ಮೇಡಮ್ ಬೊಮ್ಮಾಯಿ ಸಾಹೇಬ್ರು ಗೆಲ್ತಾರೆ ಮೇಡಮ್. ಬೊಮ್ಮಾಯಿ ಅವರು. ಯಾವ ಕಾರಣಕ್ಕೆ? ಏನಿಲ್ಲ ಮೇಡಮ್, ಮೋದಿ ಅವರು ಗೆಲ್ಬೇಕು, ಬೊಮ್ಮಾಯಿ ಸಾಹೇಬ್ರು ಗೆಲ್ತಾರೆ. ಓಕೆ, ಅದಕ್ಕೋಸ್ಕರನಾ ಅಥವಾ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ ಮುಂದಕ್ಕೂ ಮಾಡ್ತಾರೆ ಆ ದೃಷ್ಟಿಯಿಂದನಾ? ಹೌದೌದು ಮೇಡಮ್, ಹೌದು. ಒಂದೇನೋ ಒಳ್ಳೇದಾಗ್ಲಿ ಜನಕ್ಕೆ ಅಂತ. ಸೊ ಒಟ್ಟಾರೆಯಾಗಿ ಎಲ್ಲಾ ಕಡೆಯಲ್ಲೂ ಮೋದಿ ಅವ್ರು ಗೆಲ್ಬೇಕು ಅನ್ನೋ ಕಾರಣಕ್ಕೆ BJP ಗೆಲ್ಬೇಕು ಅಂತೀರಾ? ಹಾಗಂತ ಏನಿಲ್ಲ ಮೇಡಮ್, ಬೊಮ್ಮಾಯಿ ಸಾಹೇಬ್ರು ಕೆಲಸ ಮಾಡಿದ್ದಾರೆ, ಮತ್ತೆ ಮೋದಿಜಿ ಅವ್ರಂದ್ರೆ ಒಂದೇನೋ ಒಳ್ಳೇದು ಶಕ್ತಿ, ದೊಡ್ಡ ಶಕ್ತಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅವರವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹಾವೇರಿ ಜನತೆ ಭಿನ್ನ ವಿಭಿನ್ನ, ಅದೇ ರೀತಿಯಾಗಿ ಭಿನ್ನ ವಿಭಿನ್ನವಾದಂತಹ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಯಾರು ಆಗ್ತಾರೆ ಹಾಗಾದರೆ ಅನ್ನೋದನ್ನು ನಾವು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ನೀವು ಕೂಡ ವೋಟ್ ಮಾಡಬಹುದು. ಸೊ ನಮ್ಮ ಒಂದು ಪ್ಲ್ಯಾಟ್ಫಾರ್ಮ್ನ ಮೂಲಕ ನೀವು ವೋಟ್ ಮಾಡಬಹುದು. ಜಿ ಕನ್ನಡ ನ್ಯೂಸ್ನಲ್ಲಿ ಇವತ್ತು ಏನು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಒಂದು ಕಡೆ ಆನಂದ ಸ್ವಾಮಿ ಗಡದೇವರ ಮಠ ಇದ್ದಾರೆ ಕಾಂಗ್ರೆಸ್ನಿಂದ, ಮತ್ತೊಂದು ಕಡೆ BJPಯಿಂದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರೇ ಕಣದಲ್ಲಿದ್ದಾರೆ. ಹಾಗಾಗಿ ಇಬ್ಬರ ನಡುವಿನ ಪೈಪೋಟಿ ಇದೆ.
ಒಂದಷ್ಟು ಫೇವರ್ ಆಗಿ BJP ಕಡೆಯಿಂದ ಹೆಚ್ಚಿನ ಕಾಲರ್ಸ್ ಫೋನ್ ಮಾಡಿ ಮೋದಿ ಅವ್ರು ಗೆಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಆಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಆದರೆ ಗ್ಯಾರಂಟಿ ಯೋಜನೆ, ಕಳೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶ, ಸೊ ಹೀಗಾಗಿ ಅದು ಒಂದು ಸ್ವಲ್ಪ ಕಾಂಗ್ರೆಸ್ ಒಲವಿರೋದ್ರಿಂದ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೀಕ್ಷಕರೇ, ನಾವು ನಿನ್ನೆಯ ಜನಮತ ಕಾರ್ಯಕ್ರಮದಲ್ಲಿ ದಾವಣಗೆರೆ ಲೋಕಸಭೆ ಕ್ಷೇತ್ರದ ಬಗ್ಗೆ ಮಾತನಾಡಿದ್ವಿ. ಸಾಕಷ್ಟು ರೆಸ್ಪಾನ್ಸ್ ಬಂತು ನಮಗೆ. ಯಾಕಂತಂದ್ರೆ ಎಲ್ಲ ಭಿನ್ನ ವಿಭಿನ್ನವಾಗಿ ಕರೆ ಮಾಡಿದವರೆಲ್ಲರೂ ಕೂಡ ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ಹೇಳಿಕೆ, ಒಬ್ರು ಕಾಂಗ್ರೆಸ್ ಅಂದ್ರೆ ಒಬ್ರು BJP ಅಂತಿದ್ರು. ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಅನ್ನೋದು ಆ ಮೂಲಕನೇ ಗೊತ್ತಾಯ್ತು. ಸೊ ನಿನ್ನೆಯ ಒಂದು ಫಲಿತಾಂಶವನ್ನ ನೋಡೋದಾದ್ರೆ, ನಿನ್ನೆ ಇಡೀ ದಿನ ವೋಟಿಂಗ್ ಪೋಲ್ ಅನ್ನ ಓಪನ್ ಇಟ್ಟಿದ್ವಿ. ನಿನ್ನೆಯ ಫಲಿತಾಂಶವನ್ನ ನೋಡೋದಾದ್ರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ 60% ಜನ ವೋಟ್ ಮಾಡಿದ್ದಾರೆ. ಇನ್ನು ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ 40% ವೋಟ್ ಮಾಡಿದ್ದಾರೆ. ಒಟ್ಟು 38,000 ಜನ ಈ ವೋಟಿಂಗ್ ಪ್ರೋಸೆಸ್ ನಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಮೂಲಕ ಮುನ್ನಡೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸೊ ಇದೇ ರಿಸಲ್ಟು ಲೋಕಸಭೆ ಚುನಾವಣೆ ನಂತರವೂ ಬರುತ್ತಾ, ಏನೆಲ್ಲ ಬದಲಾವಣೆಗಳಾಗತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಿದೆ. ವೀಕ್ಷಕರೇ, ಇವತ್ತು ಹಾವೇರಿ ಗದಗದ ಲೋಕಸಭಾ ಒಂದು ಜನಮತ ಕಾರ್ಯಕ್ರಮವನ್ನು ಮಾಡಿದ್ವಿ. ಸಾಕಷ್ಟು ಜನ ಕರೆ ಮಾಡಿದ್ರು, ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟರು. ಬಹುತೇಕರು ಬೊಮ್ಮಾಯಿ ಮೋದಿ ಅಂದರೆ ನಾಳೆ ಮಂಗಳೂರು ಕೂಡ ಹೈ ವೋಲ್ಟೇಜ್ ಕದನ. ಮಂಗಳೂರಿನಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದನ್ನ ನೀವು ನಮಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಕರೆ ಮಾಡಿ ತಿಳಿಸಬಹುದು ಜನಮತ ಕಾರ್ಯಕ್ರಮದಲ್ಲಿ. ಅಷ್ಟೇ ಅಲ್ಲ, ವೋಟಿಂಗ್ ಪೋಲ್ಸ್ ಕೂಡ ನಾಳೆ ಓಪನ್ ಇರುತ್ತೆ. ನೀವು ವೋಟ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಜನಮತ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.